ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ರು ನಿಮ್ಮ ಮನೆಯಲ್ಲಿ ಕ್ಷೇಮವಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವೆಲ್ಲ ಒಂದು ಬಿಸ್ನೆಸ್ ಕೈ ಹಾಕಿದ್ದೀರಾ. ಸೊ ಆ ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅನ್ನೋದು ನಿಮ್ಮ ಆಸೆ. ನಿಮ್ದೇ ಆದಂತ ಕೆಲವೊಂದು ಕನಸುಗಳು ಇದಾವೆ. ಮನೆ ತಗೋಬೇಕು, ಕಾರ್ ತಗೋಬೇಕು, ಅಥವಾ ಜನರಿಗೆ ಹೆಲ್ಪ್ ಮಾಡಬೇಕು, ಅಥವಾ ಆರೋಗ್ಯ ಕೊಡಬೇಕು, ಈ ರೀತಿ ಏನೇನೋ ಕನಸುಗಳನ್ನ ನೀವು ಹೊತ್ತಿದ್ದೀರಾ. ಸೊ ನಿಮ್ ಕನಸಿಗೆ ಈ ಕಂಪನಿ ಕೊಡೋ ಅವಕಾಶಕ್ಕೆ ಎರಡಕ್ಕೂ ಮ್ಯಾಚ್ ಆಗಿದ್ಕೆ ಇವತ್ತು ನೀವು ನನ್ನ ಎದುರುಗಡೆ ಇದ್ದೀರಾ, ಹೌದಲ್ವಾ? ಸೊ ಏನು ಈ ಫೀಲ್ಡ್ ಅಲ್ಲಿ ನೀವು ಹೋಗ್ಬೇಕಂತಿದ್ದೀರಾ, ಇದರಲ್ಲಿ ನಾನು 20 ವರ್ಷ ಕಳೆದಿದ್ದೀನಿ. ನಾನು ಬೇಸಿಕಲಿ ಕೆಮಿಕಲ್ ಇಂಜಿನಿಯರ್ ಓದಿದ್ದೆ. ತದನಂತರ ಜಾಬ್ ಮಾಡ್ತಾ ತದನಂತರ ಈ ಬಿಸ್ನೆಸ್ ನಲ್ಲಿ ಪೂರ್ಣ ಪ್ರಮಾಣವಾಗಿ ತೊಡಗಿಸಿಕೊಂಡು ಈಗ ಅಟ್ ಪ್ರೆಸೆಂಟ್ ನನ್ನೊಂದು ಸಂಘಟನೆ ಇದೆ. ನಾನೊಬ್ಬ ಕೋಚ್ ಅಂಡ್ ಕನ್ಸಲ್ಟೆಂಟ್, ಹಾಗೆ ನಾನೊಬ್ಬ ಟ್ರೈನರ್ ಆಗಿ ಕೂಡ ಈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಲೈಫ್ ಅಲ್ಲಿ ನಾವು ಏನೇನೋ ಅನ್ಕೊಂತ ಇರ್ತೀವಿ, ಹೈ ಎಂಡ್ ಅಲ್ಲಿ ಬೆಳಿಬೇಕು, ಇನ್ನೂ ಡಿಫ್ರೆಂಟ್ ಆಗಿ ಬೆಳಿಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ. ಬಟ್ ಈ ಕ್ಷೇತ್ರದಲ್ಲಿ ಹೇಗೆ ಬೆಳೆಯೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಪ್ರತಿ ಬುಧವಾರ ಬಂದು ನಿಮಗೆ ಒಂದೊಂದು ಹೊಸ ಹೊಸ ಟಾಪಿಕ್ ಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಾವು ನಾನು ಹೇಳಿದೆ ಈ ಸಿಸ್ಟಮ್ ಅಲ್ಲಿ, ಸೊ ಇದರಲ್ಲಿ ಅರ್ತ್ ಅರ್ತ್ ಅಂದ್ರೆ ಭೂಮಿ, ಭೂಮಿ ಅಂತಂದು ಹೇಳಿದ್ರೆ ಕಂಪನಿ ಇದ್ದ ಹಾಗೆ. ಸೊ ಅದೇ ರೀತಿಯಾಗಿ ಗಾಳಿ, ಗಾಳಿ ಅಂತಂದು ಹೇಳಿದ್ರೆ ಸಿಸ್ಟಮ್, ಅಂದ್ರೆ ಇಲ್ಲಿ ಯಾವ ಸಿಸ್ಟಮ್ ಅಲ್ಲಿ ನಾವು ಹೋಗ್ಬೇಕು ಅಂತ ಒಂದು ತುಣುಕು ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಅದೇ ರೀತಿ ಫೈರ್, ಫೈರ್ ಅಂತಂದು ಹೇಳಿದ್ರೆ ಅಪ್ಲೈನ್, ಡೌನ್ ಲೈನ್, ನಿಮ್ಮ ಕಸ್ಟಮರ್ಗಳು ಇವರು. ಓಕೆ, ಹೇಗೆ ಪಂಚಭೂತಗಳು ಇದಾವೆ ಭೂಮಿಯಲ್ಲಿ, ನಮ್ಮ ಪ್ರಕೃತಿಯಲ್ಲಿ, ಹಾಗೆ ಒಂದು ಕಂಪನಿ ಅಂತ ಬಂದ್ರೆ ಈ ಪಂಚಭೂತಗಳು ಬಹಳ ಕೆಲಸ ಮಾಡ್ತವೆ ಆ ಕಂಪನಿಯಲ್ಲಿ. ಓಕೆ, ಸೊ ಅದೇ ರೀತಿಯಾಗಿ ಆಕಾಶ, ಆಕಾಶ ಅಂದ್ರೆ ಸೆಲ್ಫ್, ಅಂದ್ರೆ ನಾವು. ಸೊ ನಾವೊಂದು ಕಂಪನಿಯಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ನಮ್ಮ ರೋಲ್, ನಮ್ಮ ಕೆಲಸನು, ನಮ್ಮ ಕರ್ತವ್ಯನು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯದಾಗಿ ಗಾಳಿ, ಇದು ನೀರು. ನೀರು ಅಂತಂದು ಹೇಳಿದ್ರೆ ರಿಟೈರ್ಡ್ ಅರ್ಲಿ ಅಂತಂದೇಳಿ ನಾನು ಹಾಕಿದ್ದೀನಿ. ಅಂದ್ರೆ ನಾವು ದುಡಿತಾನೆ ಇರ್ಬೇಕಾಗಿಲ್ಲ ಸ್ನೇಹಿತರೆ, ನಾವು ಒಂದು ರಿಟೈರ್ಮೆಂಟ್ ಕೂಡ ತಗೋಬೇಕಾಗಿರುತ್ತೆ ನಮ್ಮ ಕ್ಷೇತ್ರದಲ್ಲಿ. ಸೊ ಈಗ ನಾವು ರಿಟೈರ್ಡ್ಗೆ ಬಂದಿದೀವಿ. ಅಂದ್ರೆ ನೀರು, ಹೆಂಗೆ ಪಂಚಭೂತಗಳಲ್ಲಿ ನೀರು ಕೂಡ ಒಂದಿದೆನೋ ಹಾಗೆ ರಿಟೈರ್ಡ್ ಆಗೋದು ಹೇಗೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇವತ್ತಿನ ಟಾಪಿಕ್ ರಿಟೈರ್ಡ್ ಆಗೋದು ಹೇಗೆ, ಇಲ್ಲಿ ಶುರು ಮಾಡೋದು ಹೇಗೆ, ರಿಟೈರ್ಡ್ ಆಗೋದು ಹೇಗೆ ಅಂತ. ಸೊ ಇದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು. ಸೊ ನೀವು ಈ ಕಂಪನಿಯಲ್ಲಿ ರಿಟೈರ್ಡ್ ಆಗಬೇಕು, ನಿಮ್ದೇ ಒಂದು ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗಬೇಕು ಅಂತಂದು ಹೇಳಿದ್ರೆ ನೀವು ಇಲ್ಲಿ ಇರುವಂತಹ ಪ್ರತಿಯೊಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೋಬೇಕು. ಒಂದು, ನಿಮ್ಮ ಅಪ್ಡೇಟ್ಸ್ಗಳು ಸರಿಯಾಗಿರ್ಬೇಕು. ಎರಡನೇದು, ನಿಮ್ಮ ಅಪ್ಲೈನ್ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಡೌನ್ಲೈನ್ ಯಾರು, ಹಾಗೆ ನಿಮ್ಮ ಕಸ್ಟಮರ್ ಯಾರು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಜೊತೆಗೆ ಸಿಸ್ಟಮ್, ಈ ಕಂಪನಿ ಯಾವ ಸಿಸ್ಟಮ್ ಅಲ್ಲಿ ಹೋಗುತ್ತೆ ಅದು. ಜೊತೆಗೆ ಕಂಪನಿ ಅಂತಂದ್ರೆ ಏನ್ ಪ್ರಾಡಕ್ಟ್ಸ್ ಇದೆ, ಏನ್ ಬಿಸ್ನೆಸ್ ಪ್ಲಾನ್ ಇದೆ, ಏನೇನಿದೆ, ಇದೆಲ್ಲವನ್ನ ನೀವು ಅಚ್ಚುಕಟ್ಟಾಗಿ ತಿಳ್ಕೊಂಡಾಗ ನೀವು ರಿಟೈರ್ಡ್ ಆಗ್ತೀರಾ. ಅಂದ್ರೆ ಇದರಲ್ಲಿ ಕಲಿಯೋದಿದೆ. ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಆಗೋದಕ್ಕೆ ಕಲಿತಾರೆ, ಇಂಜಿನಿಯರ್ ಆಗೋದಕ್ಕೆ ಕಲಿತಾರೆ, ಬಟ್ ಕೋಟ್ಯಾಧಿಪತಿ ಆಗೋದಕ್ಕೆ ಕಲಿಯೋದಿಲ್ಲ. ಇದು ನಮ್ಮ ದುರಂತ. ಓಕೆ, ಈ ದುರಂತದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳು ಅದೇ ದುರಂತದಲ್ಲಿ ಬರ್ತಾ ಇದ್ದಾರೆ. ಸೊ ನಮಗೆ 10-15 ಸಾವಿರ ರೂಪಾಯಿ ಜಾಬಿಗೆ, ಸಂಬಳಕ್ಕೆ 10 ವರ್ಷ 20 ವರ್ಷ ಓದ್ಬೇಕು ಅಂತ ಗೊತ್ತಿದೆ. ದುರಂತ ಏನು ಅಂತಂದು ಹೇಳಿದ್ರೆ ನಾವು ಕೋಟಿ ಗಂಟ್ಲೆ ಇನ್ಕಮ್ ತಗೊಳೋದಕ್ಕೆ ಕಲಿಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನೂ ನಮಗೆ ಕಲಿಸ್ಕೊಟ್ಟಿಲ್ಲ, ಈ ಸಮಾಜನೂ ನಮಗೆ ಕಲಿಸ್ಕೊಟ್ಟಿಲ್ಲ, ನಮ್ಮ ಶಾಲಾ ಕಾಲೇಜ್ಗಳು ಕಲಿಸ್ಕೊಟ್ಟಿಲ್ಲ. ಹಾಗಾಗಿ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನಾವು ಬಿಟ್ಟಿ ಕರೋಡ್ಪತಿ ಆಗ್ಬಿಡ್ತೀವಿ, ನಾವು ಜಲ್ದಿ ರಿಚ್ ಆಗ್ಬಿಡ್ತೀವಿ, ನಮ್ ಕೆಳಗಡೆ ಎಲ್ಲ ದಬ 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 ಅಂತ ಜನ ಬಂದು ಸೇರ್ಬಿಡ್ತಾರೆ, ನಾವು ದೊಡ್ಡ ಲೀಡರ್ ಆಗ್ಬಿಡ್ತೀವಿ, ನಮ್ ಪ್ರಾಡಕ್ಟ್ಸ್ ಎಲ್ಲರೂ ತಗೊಂಡ್ಬಿಡ್ತಾರೆ, ಈ ಕಂಪನಿಯಲ್ಲಿ ನಂಬರ್ 1 ಆಗ್ಬಿಡ್ತೀವಿ ಅಂತ ತುಂಬಾ ಜನ ಈ ತರ ದಡ್ರು ಅಥವಾ ಮುಟ್ಟಾಳ್ರು ಅಥವಾ ಬುದ್ಧಿ ಇಲ್ಲದವರು ಅಥವಾ ಏನನ್ಬೋದು ನೀವ್ ಅನ್ಕೊಳ್ಳಿ, ಇವರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಬರ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಬಂದ್ಬಿಟ್ಟು ಇದರಲ್ಲಿ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತಂದೇಳಿ ಎಲ್ರಿಗೂ ಹೇಳ್ಕೊಂತಿರ್ತಾರೆ. ಅದರಲ್ಲಿ ಆ ಮುಟ್ಟಾಳ ಒಬ್ಬ ನಾನು ಆಗಿದ್ದೆ, ಆ ದಡ್ಡ ನಾನು ಆಗಿದ್ದೆ, ಆ ಬುದ್ಧಿ ಇಲ್ಲದವನು ನಾನು ಆಗಿದ್ದೆ.
ಓಕೆ, ನಾನು ಕೆಮಿಕಲ್ ಇಂಜಿನಿಯರ್ ಓದಿದ್ನಲ್ಲ. ಸೊ ಕೆಮಿಕಲ್ ಇಂಜಿನಿಯರ್ ಓದೋದಕ್ಕೆ ನನ್ನ ಹತ್ರ ದುಡ್ಡಿತ್ತು. ಕೆಮಿಕಲ್ ಇಂಜಿನಿಯರ್ ಓದೋದಕ್ಕೆ ನನ್ನ ಹತ್ರ ತಾಳ್ಮೆ ಇತ್ತು. ಕೆಮಿಕಲ್ ಇಂಜಿನಿಯರ್ ಆಗಿ ನನಗೆ ಸಂಬಳ 10,000 ರೂಪಾಯಿ ಸಿಕ್ತು. ಅದಕ್ಕೂ ನಾನು ಪೂಜೆ ಮಾಡಿಸಿದೆ. ಆ ಲೆಟ್ರ್ ತಗೊಂಡೋಗಿ ಅರ್ಚಕರಿಗೆ ಕೊಟ್ಟು ಅರ್ಚನೆ ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಬಟ್ ನಾನು ಎಂತ ದಡ್ಡ ಇದ್ದೆ, ಮುಟ್ಟಾಳ ಇದ್ದೆ ಅಂತಂದು ಹೇಳಿದ್ರೆ, ನಾನು ಬಿಸ್ನೆಸ್ ಅನ್ನ ಶುರು ಮಾಡುವಾಗ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಎಂಟ್ರಿ ಆದಾಗ ಯಾವ ಮೀಟಿಂಗ್ ಕೂಡ್ತಾ ಇರಲಿಲ್ಲ, ಯಾವ ಟ್ರೈನಿಂಗು ಕೂಡ್ತಾ ಇರಲಿಲ್ಲ, ಏನನ್ನ ನೆಟ್ಟಿಗೆ ನೋಟ್ಸ್ ಮೇಂಟೈನ್ ಮಾಡ್ತಾ ಇರಲಿಲ್ಲ, ಯಾವುದು ನೋಟ್ಸ್ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಬರೇ ಕೈಲಿಂದ ಬರ್ತಿದ್ದೆ. ಅವ್ರೇನಾದ್ರು ಹೇಳಿದ್ರೆ ಹಿಂಗೆ ಚಪ್ಪಾಳೆ ಹೊಡಿತಾ ಇದ್ದೆ. ಬಿಡು, ನನ್ನ ಮಕ್ಳಿಗೆ ಏನೋ ದುಡ್ಡು ಬರುತ್ತೆ, ಅವ್ರೇನೋ ಬರುತ್ತೆ ಅಂತ ಮಾತಾಡ್ತಾರೆ, ನನ್ನ ಕಷ್ಟ ನನಗೆ ಗೊತ್ತು, ಈ ರೀತಿ ಅನ್ಕೊಂಡು ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ, ಹಿಂಗೆ ಇದ್ರೆ, ಹೀಗೆ ಅನ್ಕೊಂತಾನೆ ಇದ್ರೆ ದೇವ್ರೊಂದಿನ ಕಂಡ್ಬಿಡ್ತಾನೆ, ನಾನು ಕರೋಡಪತಿ ಆಗ್ತೀನಿ ಅಂತ. ಬಟ್ ನಿಜವಾಗ ಜೀವನದಲ್ಲಿ ಇದು ಆಗಲ್ಲ ಸ್ನೇಹಿತರೆ. ಸೊ 95% ಜನರಿಗೆ ಈ ಸೀಕ್ರೆಟ್ ಗೊತ್ತಿಲ್ಲ. ಆ ಸೀಕ್ರೆಟ್ ಏನು ಅಂತಂದು ಹೇಳಿದ್ರೆ, ಅರ್ಲಿ ರಿಟೈರ್ಮೆಂಟ್ ಅಂದ್ರೆ ಕಡಿಮೆ ಅವಧಿಯಲ್ಲಿ ಜಲ್ದಿ ರಿಟೈರ್ಡ್ ಆಗೋದು ಹೇಗೆ ಅಂತ. ಹಾಗಾಗಿ ನಾವು 60 ವರ್ಷ ಆಗಿದ್ಮೇಲೆ ರಿಟೈರ್ಡ್ ಅಂತ ಕರಿತೀವಿ. ಅದೇ ಫಾರಿನ್ ನಲ್ಲಿ 30 ವರ್ಷಕ್ಕೆ 40 ವರ್ಷಕ್ಕೆ ರಿಟೈರ್ಡ್ ಅಂತ ಕರೀತಾರೆ. ಅದರ ನಂತರ ಅವ್ರು ದುಡಿಯೋದಿಲ್ಲ, ದುಡ್ಡು ಅವರಿಗೋಸ್ಕರ ದುಡಿಯುತ್ತೆ. ಅದರ ನಂತರ ಅವರು ಟ್ರಿಪ್ಪಿಗೆ ಹೋಗ್ತಾರೆ, ಅದರ ನಂತರ ದೇಶ ಸುತ್ತೋದಕ್ಕೆ ಹೋಗ್ತಾರೆ. ಸೊ ನಮ್ಮಲ್ಲಿ ಟ್ರಿಪ್ಪು ಅದು ಇದು ಅಂತ ಯಾವಾಗ ಶುರು ಆಗುತ್ತಂದ್ರೆ 60 ವರ್ಷ 70 ವರ್ಷ ಆಗಿದ್ಮೇಲೆ. ಆಗ ಶುಗರ್ ಗುಳಿಗೆನೆ ನಮ್ಮ ಬ್ಯಾಗಿನ ಜಾಸ್ತಿ ಆಗಿರ್ತವೆ, ಲಗೇಜ್ ಜಾಸ್ತಿ ಆಗಿರುತ್ತೆ, ನಡೆಯಕ್ಕಾಗಲ್ಲ, ಎಲ್ಲ ತರದ XYZ ಪ್ರಾಬ್ಲಮ್ಗಳು ನಮಗೆ ಅಟ್ಯಾಕ್ ಆಗ್ತವೆ. ಸೊ ಕಾರಣ ಏನು ಅಂತಂದು ಹೇಳಿದ್ರೆ, ನಾವು ಸರಿಯಾದ ಸಿಸ್ಟಮ್ ಅಲ್ಲಿ ಹೋಗ್ತಾ ಇರೋದಿಲ್ಲ. ನಮಗೆ ರಿಟೈರ್ಡ್ ಹೇಗಾಗಬೇಕು, ಆ ಕೆಲಸದಲ್ಲಿ ಹೇಗೆ ನಾವು ಆಚೆ ಬರಬೇಕು, ಕೆಲಸ ಮುಗಿಸ್ಕೊಂಡು ಆಚೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಸೊ ಇನ್ನೊಂದು ಸಮಸ್ಯೆ ಏನಂದ್ರೆ, ಈ ಕೆಲಸ ಮುಗಿಸ್ಕೊಂಡು ಆಚೆ ಬರೋದಕ್ಕೆ ನಮಗೆ ಯಾಕೆ ಗೊತ್ತಿಲ್ಲ ಇಂಡಿಯನ್ಸಿಗೆ ಅಂದ್ರೆ, ಮಧ್ಯದಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಆಮೇಲೆ ಮಕ್ಕಳು ಕಿರಿಕಿರಿ, ಆಮೇಲೆ ಸಮಾಜದ್ದು ಕಿರಿಕಿರಿ, ಗಿಲೆಕ್ಷನ್ಗಳು, ಕರೋನಾಗಳು ಬರ್ತಾ ಇರ್ತವೆ. ಆಮೇಲೆ ನಮ್ಮ ಮನಸ್ಸು ಮಜಾ ಹೊಡೆಯೋದಕ್ಕೆ ಕೇಳುತ್ತೆ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಕೇಳ್ತಾ ಇರುತ್ತೆ. ಈ ಎಲ್ಲ ಗೋಡೆಗಳನ್ನ ದಾಟಿ ನಾವು ಬರೋದಕ್ಕೆ ತಯಾರಿರೋದಿಲ್ಲ. ಹಾಗಾಗ್ಬಿಟ್ಟು ನಾವು ಜಲ್ದಿ ರಿಟೈರ್ಡ್ ಆಗಲ್ಲ ಸ್ನೇಹಿತರೆ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ಈ 3 ವರ್ಷದಲ್ಲಿ ರಿಟೈರ್ಡ್ ಆಗ್ಬೇಕು. ಎಷ್ಟು? 3 ವರ್ಷದಲ್ಲಿ, ಬೇಡ 5 ವರ್ಷದಲ್ಲಿ. ಸೊ ನೀವು ಈ 5 ವರ್ಷ 3 ವರ್ಷದಲ್ಲಿ ರಿಟೈರ್ಡ್ ಆಗ್ಲಿಲ್ಲ ಅಂದ್ರೆ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಯಾಕಂದ್ರೆ ನಾನು ಇಷ್ಟು ಕೋಚಿಂಗ್ ಕೊಡ್ತಾ ಇದ್ದೀನಿ, ನೀವು ಸಮಯ ಬಹಳ ತಗೊಂತಿದ್ದೀರಾ ಅಂದ್ರೆ ನೀವು ಜಲ್ದಿ ಡೆವಲಪ್ ಆಗಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಸೊ ರಿಟೈರ್ಡ್ ಅರ್ಲಿ ಅಂತಂದೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ನೀರು ಅಂತ ಹೆಸರಿಟ್ಟಿದ್ದೀನಿ. ಅಂದ್ರೆ ಪಂಚಭೂತಗಳಲ್ಲಿ ನೀರು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಾಗಿ ಈ ಕಂಪನಿಯಲ್ಲಿ ನೀವು ರಿಟೈರ್ಡ್ ಆಗೋದು ಬಹಳ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಈಗ ನೋಡಿ, ರಿಟೈರ್ಡ್ ಅಂದ್ರೆ ನಮ್ಮ ಪ್ರಕಾರ, ನಮ್ಮ ಸಮಾಜದ ಪ್ರಕಾರ 50 ವರ್ಷ ದುಡಿದ ಮೇಲೆ ಅದಕ್ಕೆ ರಿಟೈರ್ಡ್ ಅಂತ ಕರೀತಾರೆ, ಹೌದಲ್ವಾ? ಈ 50 ವರ್ಷದಲ್ಲಿ ದುಡಿಯೋದನ್ನ ನೀವು ಈ ಕಂಪನಿಯಲ್ಲಿ, ಈ MLM ಸಿಸ್ಟಮ್ ಅಲ್ಲಿ 5 ವರ್ಷದಲ್ಲಿ ದುಡಿಬೇಕು. ಅಂದ್ರೆ ಟೈಮ್ ಕಂಪ್ರೆಸ್ಡ್ ಆಯ್ತಲ್ಲ. ಸೊ ಟೈಮ್ ಕಂಪ್ರೆಸ್ಡ್ ಆಯ್ತು ಅಂದ್ರೆ ಕಲಿಯೋದು ಬಹಳ ಕಂಪ್ರೆಸ್ಡ್ ಆಯ್ತು ಅಂತ. ಇಲ್ಲಿ ಕಲಿಯೋದಕ್ಕೆ ಟೈಮ್ ಇದೆ, 50 ವರ್ಷ ಟೈಮ್ ಇದೆ. ಇಲ್ಲಿ ಕಲಿಯೋದಕ್ಕೆ ಟೈಮ್ ಇಲ್ಲ. ಇಲ್ಲಿ ದುಡಿಯೋದಕ್ಕೆ ಟೈಮ್ ಇದೆ, ಇಲ್ಲಿ ದುಡಿಯೋದಕ್ಕೆ ಟೈಮ್ ಇಲ್ಲ. ಅಂದ್ರೆ ನೀವು 50 ವರ್ಷದಲ್ಲಾದ್ರೂ ರಿಟೈರ್ಡ್ ಆಗ್ಬೋದು, 10 ವರ್ಷದಲ್ಲಾದ್ರೂ ರಿಟೈರ್ಡ್ ಆಗ್ಬೋದು, 5 ವರ್ಷದಲ್ಲಾದ್ರೂ ರಿಟೈರ್ಡ್ ಆಗ್ಬೋದು, 3 ವರ್ಷದಲ್ಲಾದ್ರೂ ರಿಟೈರ್ಡ್ ಆಗ್ಬೋದು, 1 ವರ್ಷದಲ್ಲೂ ಬೇಕಾದ್ರೆ ರಿಟೈರ್ಡ್ ಆಗ್ಬೋದು. ನಾನು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದ್ರದ್ದೊಂದು ಇಂಟ್ರೊಡಕ್ಷನ್ ಇದು. ಇದ್ರ ಡೆಪ್ತ್ ಆಗಿ ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಸೊ ಹೀಗೆ ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂತಂದು ಹೇಳಿದ್ರೆ, ರಿಟೈರ್ಡ್ ಅಂತಂದು ಹೇಳಿದ್ರೆ 60 ವರ್ಷ ಅಂತ ಅನ್ಕೊಂಡಿದ್ದೆ. ಸೊ ಯಾವಾಗ ನಾನು ಸ್ವಲ್ಪ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಬಂದೆ, ಯಾವಾಗ ಟ್ರೈನಿಂಗು ಅದು ಇದು ಕೊಡೋದಕ್ಕೆ ಬಂದೆ, ನನ್ನ ಶಾಲಾ ಕಾಲೇಜು ಕಲಿಸ್ಕೊಟ್ಟಿದ್ ಬೇರೆ, ಇಲ್ಲಿ ನಡೀತಾ ಇರೋದು ಬೇರೆ ಅನ್ನೋದು ನನಗೆ ಗೊತ್ತಾಯ್ತು. ನನ್ನ ಸಮಾಜ ಕಲಿಸ್ಕೊಟ್ಟಿದ್ ಬೇರೆ, ಇದು ಬೇರೆ ಅನ್ನೋದು ನನಗೆ ಗೊತ್ತಾಯ್ತು.
ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ ಬೇರೆ, ಇಲ್ಲಿ ಅಪ್ಲೈನ್ಗಳು ಹೇಳ್ಕೊಡೋದು ಬೇರೆ ಅನ್ನೋದು ಗೊತ್ತಾಯ್ತು. ಇದೆಲ್ಲ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ 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 ಸ್ವಲ್ಪ ಸಮಯ ಹಿಡೀತು, ಇಲ್ಲ ಅಂತಂದಲ್ಲ. ಆಮೇಲೆ ನಾನು ಡಿಸೈಡ್ ಮಾಡಿದೆ, ನನ್ನ 35ನೇ ವಯಸ್ಸಿನಲ್ಲಿ ನಾನು ದುಡಿಬಾರ್ದು ಅಂತ. ಇದು ನಾನು 23ನೇ ವಯಸ್ಸಿನಲ್ಲಿ, 22ನೇ ವಯಸ್ಸಿನಲ್ಲಿ ಇದ್ದಾಗ ನಿರ್ಧಾರ ಮಾಡಿದೆ. ಅದಕ್ಕೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ನಿರ್ಧಾರ ಮಾಡಿ ಯಾವಾಗ ನೀವು ರಿಟೈರ್ಡ್ ಆಗಬೇಕು ಅಂತ ಇವತ್ತು ನಿಮ್ಮ ಡೈರಿಯಲ್ಲಿ ಬರ್ಕೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 3 ವರ್ಷದಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 2 ವರ್ಷದಲ್ಲಿ, 1 ವರ್ಷದಲ್ಲಿ ನಾನು ರಿಟೈರ್ಡ್ ಆಗಬೇಕು ಅಂತಂದೇಳಿ ಇವತ್ತು ಡೈರಿಯಲ್ಲಿ ಬರ್ಕೊಳ್ಳಿ. ಸೊ ನಾನು 22, 23ನೇ ವಯಸ್ಸಿನಲ್ಲಿ ಈ ಬಿಸ್ನೆಸ್ಗೆ ಪಾದಾರ್ಪಣೆ ಮಾಡಿದೆ. ನನಗೆ 19 ವರ್ಷ ವಯಸ್ಸಿತ್ತು, ಬಟ್ ಮೈಂಡ್ ಮೆಚೂರ್ಡ್ ಆಗೋವರೆಗೂ ನನಗೇನು ಅರ್ಥ ಆಗಲಿಲ್ಲ. ಸೊ ನನಗೆ 22, 23ಕ್ಕೆ ಒಂದು ಸ್ವಲ್ಪ ಮೈಂಡ್ ಮೆಚೂರ್ಡ್ ಆಯಿತು. ಸೊ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಚೆ ಬಂದೆ. ಆಗ ನನಗೆ ತುಂಬ ಇದರಲ್ಲಿ ಆಸಕ್ತಿ ಜಾಸ್ತಿ ಆಕೊಂತ ಬಂತು. ನಾನು ಕ್ಯಾಂಪಸ್ ಸೆಲೆಕ್ಟ್ ಆಗಿದ್ದೆ. ನಾನು ಸಿಪ್ಲಾ ಮತ್ತು ಬಯೋಕಾನಲ್ಲಿ ನಾನು ಕೆಮಿಕಲ್ ಇಂಜಿನಿಯರ್ ಆಗಿ, ಸೊ ಡ್ರಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾನು ದುಡಿತಾ ಇದ್ದೆ. ಒಳ್ಳೆ ಸಂಬಳ ಇತ್ತು. ನಾನು ದುಬೈ, ರೆಡ್ಡಿಸ್ ಲ್ಯಾಬ್ ಅಲ್ಲೆಲ್ಲ ಹೋಗ್ಬೋದಾದ ಅವಕಾಶಗಳಿದ್ವು. ಸೊ ಎಲ್ಲವನ್ನ ಬ್ಯಾನ್ ಮಾಡಿಬಿಟ್ಟು ಬಿಟ್ಬಿಟ್ಟು ನಾನು ಫುಲ್ ಟೈಮ್ ಇದರೊಳಗಡೆ ಎಂಟ್ರಿ ಆದೆ. ಕಾರಣ ಏನು ಅಂದರೆ, ನಾನು ಆ ಜಾಬ್ ಮಾಡಿದ್ರೆ ನಾನು 60 ವರ್ಷ ಆಗಿದ್ಮೇಲೆ ರಿಟೈರ್ಡ್ ಆಗ್ತೀನಿ. ಮತ್ತೆ ಜಾಬ್ ಮಾಡೋದ್ರಿಂದ ನಾನು ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು. ಈ ಸಮಾಜಕ್ಕೆ ನಾನು ಏನು ಕೊಡೋದಕ್ಕಾಗಲ್ಲ, ನನ್ನ ಅಕ್ಕಪಕ್ಕದವ್ರಿಗೆ ಏನು ಕೊಡೋದಕ್ಕಾಗಲ್ಲ, ನಾನು ಒಂದು ಇನ್ಸ್ಪೈರ್ ಹೀರೋ ತರ ಆಗೋದಿಲ್ಲ ಅನ್ನೋದು ನನ್ನ ತಲೆಯಲ್ಲಿ ಬಂತು. ಯಾವಾಗ ನಾನು 22, 21 ವರ್ಷ ಇರ್ಬೇಕಾದ್ರೆ. ಹೀಗೆ ನಿಮ್ ತಲೆಯಲ್ಲೂ ಬರ್ಬೇಕು ಅಂತೇನು ರೂಲ್ಸ್ ಇಲ್ಲ. ನನ್ನ ತಲೆಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಹೀಗೆ ನಿಮ್ ತಲೆಯಲ್ಲಿ ಬಂದಿದ್ರೆ ವೆರಿ ಗುಡ್, ಬಹಳ ಒಳ್ಳೆ ವಿಚಾರ ಅದು. ಓಕೆ, ಯಾಕಂದ್ರೆ ನಾನು ಬದುಕಬೇಕು, ನನ್ನ ಹೆಂಡತಿ ಮಕ್ಕಳು ಬದುಕಬೇಕು, ಅದು ಹಂದಿನೂ ಮಾಡುತ್ತೆ, ಕತ್ತೆನೂ ಮಾಡುತ್ತೆ ಯೋಚನೆ. ಬಟ್ ಮನುಷ್ಯ ಒಬ್ಬನೇ, ನಾನು ಬದುಕಬೇಕು, ನನ್ನ ಫ್ಯಾಮಿಲಿನೂ ಬದುಕಬೇಕು, ನನ್ನ ಸಮಾಜನೂ ನಾನು ಸುಧಾರಣೆ ಮಾಡಬೇಕು, ನಾನು ಏನಾದ್ರೂ ಹೆಸರು ಮಾಡಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಇರೋದು ಮನುಷ್ಯನಿಗೆ ಒಂದೇ. ಸೊ ಈ ರೀತಿ ನನಗೆ ಯೋಚನೆ ಬಂತು ಸ್ನೇಹಿತರೆ. ಆಗ ನಾನು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇರೋದ್ರಿಂದ, ಮತ್ತೆ ಕೈಯಲ್ಲಿ ದುಡ್ಡು ಇರ್ತಾ ಇರಲಿಲ್ಲ, ಮತ್ತೆ ಅಪ್ಪ ಅಮ್ಮನ ಹಂಗಿನಲ್ಲಿ ನಾನು ಬದುಕ್ತಾ ಇದ್ದೆ. ಕಮಿಟ್ಮೆಂಟ್ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಸ್ವಲ್ಪ ನಮ್ಮ ತಂದೆನೂ ರಿಟೈರ್ಡ್ ಆಗಿದ್ರು, ಸ್ವಲ್ಪ ಬಡತನನೂ ನಮಗೆ ಕಾಡಿಸ್ತಾ ಇತ್ತು. ಸೊ ಇವೆಲ್ಲದರ ನಡುವೆ ನಾನು ಏಳಿಗೆ ಆಗೋಣ ಅಂತಂದು ಹೇಳಿದ್ರೆ ನಾನು ಬೆಳೆಯೋದಕ್ಕಾಗಲಿಲ್ಲ. ಕಾರಣ ಏನು ಅಂತಂದು ಹೇಳಿದ್ರೆ, ನನ್ನ ಹಿಂದ್ಗಡೆ ಗುರು ಅಂತಂದೇಳಿ ಯಾರು ಇರಲಿಲ್ಲ. ಈಗ ನೋಡಿ ಎಷ್ಟು ಟೆಕ್ನಾಲಜಿ ಬೆಳೆದಿದೆ. ನಾನು ನಿಮ್ಮ ಮನೆಯಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಆವಾಗ ಇಂಟರ್ನೆಟ್ ಇರಲಿಲ್ಲ, ಪುಸ್ತಕಗಳು ಕನ್ನಡದಲ್ಲಿ ಅವೈಲಬಲ್ ಇರಲಿಲ್ಲ, ಇಂಗ್ಲಿಷಲ್ಲಿ ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡು, ಬಿಸ್ನೆಸ್ ಸ್ಕೂಲು, ಓಕೆ, ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ ಏನೇನೋ 1000 ಪುಸ್ತಕಗಳು ಇದ್ವು. ಬಟ್ ಕನ್ನಡದಲ್ಲಿ ಇರಲಿಲ್ಲ. ನಾವೆಲ್ಲ ಕನ್ನಡ ಮೀಡಿಯಂ ಓದಿದ್ದು, ನಮಗೆ ಇಂಗ್ಲಿಷ್ ಓದಕ್ ಬರಲ್ಲ, ಓದಿದ್ರೇನು ಅರ್ಥ ಆಗ್ತಾ ಇರಲಿಲ್ಲ. ಯಾವತ್ತು ನಮ್ಮ ಮಾತೃಭಾಷೆಯಲ್ಲಿ ನಾವು ಓದಿದಾಗ ಕೇಳಿದಾಗ ಅದ್ರ ಮಜಾನೇ ಬೇರೆ, ತುಂಬಾ ಚಂದ ಅರ್ಥ ಆಗುತ್ತೆ. ಸೊ ಹಿಂಗೆಲ್ಲ ನಾನು ಎದುರಿಸ್ತಾ ಬಂದೆ. ನನಗೆ 10 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಕ್ಕೆ. ನಾನು ಅನ್ಕೊಂಡಂಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ, ಸೊ 25ನೇ ವಯಸ್ಸಿನಲ್ಲಿ ನಾನು ತುಂಬಾ ಸೀರಿಯಸ್ ಆದೆ. ಓಕೆ, ಮ್ಯಾರೇಜ್ ಗೀರೇಜ್ ಎಲ್ಲ ಆಯ್ತು, ಸೊ ಮಗು ಆಯ್ತು, ನನಗೆ ತುಂಬಾ ಸೀರಿಯಸ್ನೆಸ್ ಬಂತು, ಕಮಿಟ್ಮೆಂಟ್ ಜಾಸ್ತಿ ಆಯ್ತು. ಸೊ 10 ವರ್ಷದಲ್ಲಿ ನಾನು ಅನ್ಕೊಂಡಂಗೆ ರಿಟೈರ್ಡ್ ಆದೆ. ಸೊ 35ಕ್ಕೆ ನನ್ನ ಜೀವನದಲ್ಲಿ ನಾನು ದುಡಿಬಾರ್ದು ಅಂತ ನನ್ನ ಡೈರಿಯಲ್ಲಿ ಬರೆದಿದ್ದೆ. ಸೊ ನಾನು 35ನೇ ವಯಸ್ಸಿನಿಂದ ನಾನು ದುಡಿತಾ ಇಲ್ಲ. ಈಗ ಆಲ್ರೆಡಿ ನಾನು ಹೆಸರು ಮಾಡಿದ್ದೀನಿ, ನನ್ನ ಹೆಸರು ನನಗೆ ದುಡಿದು ಕೊಡ್ತಾ ಇದೆ. ನಾನು ಆಲ್ರೆಡಿ ಕೆಲವೊಂದು ವಿದ್ಯೆಗಳನ್ನ ಕಲ್ತಿದ್ದೀನಿ, ಆ ವಿದ್ಯೆ ನನಗೆ ದುಡಿದು ಕೊಡ್ತಾ ಇದೆ. ಅಂದ್ರೆ ಮಾತಾಡೋದಾಗಿರ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಫೇಸ್ಬುಕ್ಲಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಲಿಂದ ಆಗಿರ್ಬೋದು, ಅಥವಾ ನನ್ನ ಕಸ್ಟಮರ್ಸ್ಗಳು ಅಷ್ಟಿದ್ದಾರೆ, ನನ್ನ ಸ್ಟೂಡೆಂಟ್ಸ್ಗಳು ಅಷ್ಟಿದ್ದಾರೆ. ಸೊ ನನಗೊಂದು ಪ್ಯಾಸಿವ್ ಇನ್ಕಮ್ ಅನ್ನ ನಾನು ಜನರೇಟ್ ಮಾಡ್ಕೊಂಡೆ. ಇದು ಯಾವುದು ನನಗೆ ಅಪ್ಪ ಅಮ್ಮ ಕಲಿಸ್ಕೊಡ್ಲಿಲ್ಲ, ಇದು ಯಾವುದು ನನಗೆ ಸಮಾಜ ಕಲಿಸ್ಕೊಡ್ಲಿಲ್ಲ, ಇದು ಯಾವುದು ನನಗೆ ಯೂಟ್ಯೂಬ್ ಕಲಿಸ್ಕೊಡ್ಲಿಲ್ಲ. ಇದೆಲ್ಲ ನನ್ನ ಸ್ವಇಚ್ಛೆಯಿಂದ ನಾನು ಕಲಿತಾ ಬಂದೆ ಸ್ನೇಹಿತರೆ. ನನ್ನಲ್ಲಿ ಒಂದು ಕಿಚ್ಚು ಎದ್ದೇಳ್ತಲ್ಲ, ಕಿಚ್ಚು, ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಕಿಚ್ಚು, ನಾನು ರಿಟೈರ್ಡ್ ಆಗ್ಬೇಕು ಅನ್ನೋ ಕಿಚ್ಚು ಎದ್ದೇಳ್ತಲ್ಲ. ನಾನು ಜಲ್ದಿ ರಿಟೈರ್ಡ್ ಆಗ್ಬೇಕು, ನನ್ನ ಕೂದಲು ಬೆಳ್ಳಗಾಗೋದ್ರೊಳಗಡೆ, ನನ್ನ ಕೂದಲು ಉದುರೋದ್ರೊಳಗಡೆ, ನನಗೆ ಕಣ್ಣಿಗೆ ಚಸ್ಮಾ ಬರೋದ್ರ ಒಳಗಡೆ,
ನಾನು ರಿಟೈರ್ಡ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಈ 10 ವರ್ಷ ಇದೀನಲ್ಲ, ಇಷ್ಟು ಮಣ್ಣು ಹೊತ್ತಿದ್ದೀನಿ, ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ, ಇಷ್ಟು ಮಾತಾಡಿದ್ದೀನಿ. ನಮ್ಮ ಎಲ್ರು ಅಂತಿರ್ತಾರೆ, ಶರತ್ ನಿನ್ ಬಾಯಿ ಕಟ್ಟಿಗೆ ಬಾಯಿ ಆಗಿದ್ರೆ ಒಡೆದೋಗ್ಬಿಡ್ತಾ ಇತ್ತು ಅಂತ. ಇದೆಲ್ಲ ಯಾರಿಗೋಸ್ಕರ ಮಾಡಿದ್ದು ಅಂದ್ರೆ ನನಗೋಸ್ಕರ, ನನ್ನ ಪರಿವಾರಕ್ಕೋಸ್ಕರ, ನನ್ನ ಕನಸಿಗೋಸ್ಕರ, ನನ್ನ ಸಮಾಜಕ್ಕೋಸ್ಕರ, ನನ್ನ ಜನರಿಗೋಸ್ಕರ. ಸೊ ತುಂಬಾ ಕಷ್ಟ. ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದೆ, ಹೆಂಡತಿ ಸಪೋರ್ಟ್ ಇಲ್ಲದೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ, ಕೈಯಲ್ಲಿ ದುಡ್ಡಿಲ್ಲದೆ, ಬೇರೆ ಭಾಷೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲಾರದೆ, ಗಂಧ ಗಾಳಿನೂ ಗೊತ್ತಿಲ್ಲದೆ, ಬಿಸ್ನೆಸ್ ಇಂದು ಗಂಧ ಗಾಳಿನೂ ಗೊತ್ತಿಲ್ಲ. ನಮ್ಮ ತಂದೆ ನಮ್ಮ ಮುತ್ತಜ್ಜ ಯಾರು ಬಿಸ್ನೆಸ್ ಮಾಡಿದವರಲ್ಲ. ಇದೆಲ್ಲ ತಂದು ನಾನು ಇವತ್ತು ರಿಟೈರ್ಡ್ ಆಗಿದ್ದೀನಿ. ಐ ಕ್ಯಾನ್ ಸೇ ನಾಟ್ 100% ರಿಟೈರ್ಡ್, ಐ ಕ್ಯಾನ್ ಸೇ 60, 70, 80% ಐ ಆಮ್ ರಿಟೈರ್ಡ್. ಐ ಕ್ಯಾನ್ ಪ್ರೌಡ್ಲಿ ಸೇ. ಸೊ ದಿಸ್ ಈಸ್ ವಾಟ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದು. ಇದೆಲ್ಲ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕೊಟ್ಟಿದ್ದು. ಇವತ್ತು ನಾನು ಅನ್ನ ತಿಂತಾ ಇರೋದು, ಇವತ್ತು ಈ ಬಟ್ಟೆ ಹಾಕಿರೋದು, ಇವತ್ತು ನನ್ನ ಮಕ್ಕಳು ಓದ್ತಾ ಇರೋದು, ಎಲ್ಲ ಎವ್ರಿಥಿಂಗ್ 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 ನಾನು ಕೆಮಿಕಲ್ ಇಂಜಿನಿಯರಿಂಗ್ಲಿಂದ ಪಡೀಲಿಲ್ಲ. ನಾನು ಪಡೆದಿದ್ದೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಿಂದ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಲಿಂದ. ಅದರಲ್ಲಿ ಕಲಿಸ್ಕೊಟ್ಟಂಥ ಸಿಸ್ಟಮು, ಅಲ್ಲಿ ಕಲಿಸ್ಕೊಟ್ಟಂಥ ವಿಚಾರಗಳು. ಸೊ ಇವತ್ತು ನನಗೆ ಇಷ್ಟರ ಮಟ್ಟಿಗೆ ತಗೊಂಬಂತು. ಸೊ ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ಅಪ್ಲೈನ್, ನಿಮ್ಮ ಡೌನ್ಲೈನ್ ನಿಮಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ನೀವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರೋ, ಸೆಕೆಂಡ್ ಟೈಮ್ ಬಂದಿದ್ದೀರೋ, ಐ ಡೋಂಟ್ ನೋ. 3 ವರ್ಷ ಮಾಡಿ, ನಿಯತ್ತಾಗಿ ಮಾಡಿ, ನಿಮ್ಮ ಡೆವಲಪ್ಮೆಂಟ್ಸ್ ನೋಡಿ. ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಮೈಂಡ್ ಚೇಂಜ್ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ, ಧೈರ್ಯ ಬರುತ್ತೆ, ನೆಗೆಟಿವ್ನ ಎದುರಿಸೋ ಶಕ್ತಿ ಬರುತ್ತೆ. ಇವತ್ತು ನಾವು ಎಷ್ಟೋ ಕುಗ್ಗೋಗ್ಬಿಟ್ಟಿದ್ದೀವಿ, ಎಷ್ಟೋ ನಾವು ಮೆಂಟಲಿ ವೀಕ್ ಆಗಿದ್ದೀವಿ ಸ್ನೇಹಿತರೆ. ಇದೆಲ್ಲ ತಂದು ಕೊಡೋದು ನಮಗೆ ಈ ಬಿಸ್ನೆಸ್, ಈ ಸಿಸ್ಟಮ್. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು 10 ಜನಕ್ಕೆ ಮೀಟ್ ಆಗ್ತಾರೆ, 10 ಜನರಿಂದನೂ ನೆಗೆಟಿವ್ ರಿಪ್ಲೈ ಬಂದ್ರೆ ನಾನು ಈ ಬಿಸ್ನೆಸ್ ಮಾಡಲ್ಲ ಅಂತ ವಾಪಸ್ ಹೋಗ್ಬಿಡ್ತಾರೆ. ಸೊ ಅದು ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ. 95% ಜನ ಇದನ್ನೇ ಮಾಡೋದು ಈ ಬಿಸ್ನೆಸ್ ಅಲ್ಲಿ. ಕೇವಲ 5% ಜನ ಮಾತ್ರ ಇದರಲ್ಲಿ ಸಸ್ಟೈನ್ ಆಗ್ತಾರೆ, ಬದುಕ್ತಾರೆ. ಅವರೇ ರಿಟೈರ್ಡ್ ಆಗ್ಬೇಕು ಅಂತ ಬಯಸಿದವರು, ಜಲ್ದಿ ಅರ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅಂತ ಬಯಸೋರು. ಸೊ ನೀವು ಡಿಸೈಡ್ ಮಾಡಿ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಜಲ್ದಿ ರಿಟೈರ್ಡ್ ಆಗ್ಬೇಕು. ಇವತ್ತು ಬರ್ಕೊಳ್ಳಿ, ನಾನು ಈ ಕಂಪನಿಯಲ್ಲಿ, ಈ ಸಿಸ್ಟಮ್ ಅಲ್ಲಿ ನಾನು 3 ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ, ಅಥವಾ 5 ವರ್ಷದಲ್ಲಿ ಅಂತ ಬರ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ರಿಟೈರ್ಡ್ ಆಗಕ್ಕೆ ಸಾಧ್ಯನೇ ಇಲ್ಲ, ನಾನೇ ಹೇಳ್ತೀನಿ. ಅವೆಲ್ಲ ಸುಳ್ಳು. 3 ತಿಂಗಳಲ್ಲಿ ಸಕ್ಸಸ್ ಆಗ್ತೀರಾ, 2 ತಿಂಗಳಲ್ಲಿ ಸಕ್ಸಸ್ ಆಗ್ತೀರಾ, ಈ ತರ ಯಾರಾದ್ರೂ ಹೇಳ್ತಿದಾರೆ ಅಂದ್ರೆ ಅದೆಲ್ಲ ಬೋಗಸ್. ರಿಟೈರ್ಡ್ ಅಂತಂದು ಹೇಳಿದ್ರೆ ಏನ್ ಗೊತ್ತಾ ಸ್ನೇಹಿತರೆ, ನೀವು ಕೆಲಸ ಮಾಡದೆ ನಿಮಗೆ ದುಡ್ಡು ಬರೋದಕ್ಕೆ ರಿಟೈರ್ಡ್ ಅಂತಾರೆ. ನೀವು ಪೆನ್ಷನ್ ಅದೆಲ್ಲ ಕೊಡ್ತಾರೆ ಗೌರ್ಮೆಂಟ್ ಅಲ್ಲಿ, ಗೊತ್ತಾ? ಅಂದ್ರೆ ಕೆಲಸ ಮಾಡ್ದೇನೆ ಕೊಡ್ತಾರೆ. ಅಂದ್ರೆ ನೀವು ಕೆಲಸ ಮಾಡಬಾರ್ದು, ಆದ್ರೂ ಅಲ್ಲಿಂದ ದುಡ್ಡು ಬರಬೇಕು. ಸೊ ಈ ತರದ್ ಯಾವ್ದಾದ್ರು ಸೋರ್ಸ್ ಇದೆನಾ? ನಿಮ್ಮ ಅಪ್ಪ ಅಮ್ಮ ನಿಮಗೆ ಮಾಡಿಟ್ಟಿದಾರ? ಯೋಚನೆ ಮಾಡಿ. ಅಥವಾ ನಿಮ್ಮ ಹತ್ರ ಇದೆನಾ? ಯೋಚನೆ ಮಾಡಿ. ನೋಡಿ, ನಮ್ಮ ಅಪ್ಪ ಅಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು. ನಮ್ಮ ಅಪ್ಪನ ಅಮ್ಮನ ಹತ್ರ ಯಾವುದೇ ಬಾಡಿಗೆ ಬರುವಂತದ್ದು, ಬಡ್ಡಿ ದುಡ್ಡು ಬರುವಂತದ್ದು, ಬಂಗಾರ ಡಬಲ್ ಆಗುವಂಥದ್ದು, ಅಥವಾ ನಾವಪ್ಪ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಏನು ತೆಗ್ದಿದ್ದಿಲ್ಲ. ಸೊ ಇವೆಲ್ಲ ಇರಲಿಲ್ಲ ನನ್ನ ಹತ್ರ. ಸೊ ನಾನು ಡಿಸೈಡ್ ಮಾಡಿದೆ, ಈಗ ನಾನೇ ಏನಾದರೂ ಮಾಡಬೇಕು ಅಂತ. ಹಾಗೆ ನೀವು ಡಿಸೈಡ್ ಮಾಡಿ, ನಿಮಗೆ ಇವೆಲ್ಲ ಇದ್ರೆ ನೀವು ಮಾಡಿ. ನೋಡಿ, ಸಮಾಜದಲ್ಲಿ ಬಹಳ ಜನ ಮುಂದೆ ಬರ್ತಾರೆ, ಸೋಷಿಯಲ್ ವರ್ಕ್ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ತಾನೇ ಸೋಷಿಯಲ್ ವರ್ಕ್. ನಿಮ್ಮ ಹತ್ರ ದುಡ್ಡಿಲ್ದೆ ನಿಮ್ಗೆ ಯಾರು ಮೂಸ್ ನೋಡಲ್ಲ. ಓಕೆ, ನೀವೆಷ್ಟೇ ಚಂದ ಮಾತಾಡಿ, ನೀವೆಷ್ಟೇ ಚಂದ ಕಾಣಿಸ್ರಿ, ನೀವೆಷ್ಟೇ ಚಂದ ಕೆಲಸ ಮಾಡಿ, ನಿಮಗೆ ಯಾರು ಮೂಸ್ ನೋಡಲ್ಲ. ಮೂಸ್ ನೋಡೋದು, ಅಥವಾ ನಿಮಗೆ ಸಲಾಮ್ ಹೊಡೆಯೋದು, ಅಥವಾ ನಿಮಗೆ ವಾವ್ ಅನ್ನೋದು ನಿಮ್ಮ ತಲೆಯಲ್ಲಿ ಎಷ್ಟು ವಿದ್ಯೆ ಇದೆ, ನಿಮ್ಮ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಿ. ಸೊ ವಿದ್ಯೆಗೆ ಮತ್ತೆ ದುಡ್ಡಿಗೆ ಯಾವತ್ತಿದ್ರೂ ಬೆಲೆ ಇರುತ್ತೆ ಸ್ನೇಹಿತರೆ. ಸೊ ಆ ವಿದ್ಯೆನ ಗಳಿಸಿ, ಯಾಕಂದ್ರೆ ಕಲಿಯೋದು ಮಕ್ಕಳಿಗಷ್ಟೇ ಅಲ್ಲ, ನಾವು ಕಲಿಬಹುದು. ಸೊ ಇದೆಲ್ಲ ಕಲಿಯೋದ್ರಲ್ಲಿ ಬರುತ್ತೆ. ಸೊ ಜೇಬನ್ನ
ತುಂಬಿಸ್ಕೊಳ್ಳಿ. ನಿಮಗೆ ಆಟೋಮೆಟಿಕಲಿ ಎಲ್ಲರೂ ಸಲಾ ಮುಡಿತಾರೆ, ವಾವ್ ಅಂತಾರೆ. ದೆನ್ ಯು ವಿಲ್ ಬಿ ರಿಟೈರ್ಡ್. ಸೊ ನೀವು ರಿಟೈರ್ಡ್ ಅಂತ ಹೇಳಿದ್ರೆ ನೀವು ಕೆಲಸ ಮಾಡದೆ ಬರೋ ದುಡ್ಡಿಗೆ ರಿಟೈರ್ಡ್ ಅಂತ ಹೇಳ್ತಾರೆ. ಸೊ ಕೆಲಸ ಮಾಡಿದ್ರೆ ಬರೋದಕ್ಕೆ ಆಕ್ಟಿವ್ ಇನ್ಕಮ್ ಅಂತಾರೆ, ಅದಕ್ಕೆ ಜಾಬ್ ಅಂತಾರೆ. ಅಂದ್ರೆ ಇವತ್ತು ಜಾಬ್ ಅಂದ್ರೆ JOB ಅಂದ್ರೆ ಇವತ್ತೇನ್ ಕೆಲಸ ಮಾಡ್ತೀರಾ ಇದು ಕೌಂಟ್ ಆಗುತ್ತೆ ನಿಮ್ಮ ಇನ್ಕಮ್ಗೆ. ನಾಳೆ ಏನ್ ಕೆಲಸ ಮಾಡ್ತೀರಾ ಇದು ಕೌಂಟ್ ಆಗುತ್ತೆ ನಿಮ್ ಇನ್ಕಮ್ಗೆ. ನಾಡ್ದ ಏನ್ ಕೆಲಸ ಮಾಡ್ತೀರಾ ಇದು ಕೌಂಟ್ ಆಗುತ್ತೆ ನಿಮ್ ಇನ್ಕಮ್ಗೆ. ಅದಕ್ಕೆ ಹೇಳ್ತಾರೆ ಜಾಬ್ ಅಂತ, JOB ಅಂತ ಹೇಳ್ತಾರೆ. ರಿಟೈರ್ಡ್ ಅಂತ ಹೇಳಿದ್ರೆ ನೀವು ಇವತ್ತೆಲ್ಲ ಕೆಲಸ ಮಾಡಿರ್ತೀರಾ, ಇಲ್ಲಿ ಏನು ಕೆಲಸ ಮಾಡೋದಿಲ್ಲ, ಆದ್ರೂ ಆ ಕೆಲಸದಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ರಿಟೈರ್ಮೆಂಟ್. ಆ ಅರ್ಲಿ ರಿಟೈರ್ಮೆಂಟ್ ನಿಮಗೆ ಸಿಗೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಈ ಸಿಸ್ಟಮ್ ಅಲ್ಲಿ, ಈ ಕಂಪನಿಯಲ್ಲಿ, ಇದರಲ್ಲಿ ಬಿಟ್ರೆ ಮತ್ತೆ ಎಲ್ಲೂ ಸಿಗಲ್ಲ. ಸಿಗುತ್ತೆ ಎಲ್ಲಿ? ಮನೆ ಬಾಡಿಗೆ ಬಿಟ್ರೆ, ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಅದು ಕೋಟಿ ಗಂಟ್ಲೆ, 200 ರೂಪಾಯಿ, 400 ರೂಪಾಯಿ, 1000 ರೂಪಾಯಿ, 1 ಲಕ್ಷ ಹಾಕಿದ್ರೆ ಬಕ್ರಾಗಿ ಹೋಗ್ಬಿಡ್ತೀರಾ. ಅದಕ್ಕೆ ಸಿಸ್ಟಮ್ ಬೇಕು. ಮತ್ತೆ ನೀವು ಬಂಗಾರ ಗಿಂಗಾರದ ಮೇಲೆ ಏನಾದ್ರು ಹೂಡಿಕೆ ಮಾಡಿದ್ರೆ, ಅಥವಾ ನಿಮ್ದೇನಾದ್ರೂ ಲ್ಯಾಂಡ್ ಇದ್ರೆ, ಅಥವಾ ನಿಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಾದ್ರು ಇದ್ರೆ ಓಕೆ. ಇವೆಲ್ಲ ಇಲ್ಲ ಅಂತಂದು ಹೇಳಿದ್ರೆ ಸ್ನೇಹಿತರೆ, ನಿಮಗೆ ಇದು ಬಿಟ್ರೆ ಬೇರೆ ಗತಿ ಇಲ್ಲ ಅಂತ. ಸೊ ನೀವು ಎಕ್ಸ್ಪ್ಲೋರ್ಡ್ ಆಗ್ಬೋದು ಸ್ನೇಹಿತರೆ. ಲೈಕ್ ನೀವು ಅಮೆರಿಕಕ್ಕೆ ಹೋಗ್ಬೋದು, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು, ಬಾಂಗ್ಲಾದೇಶ ಹೋಗ್ಬೋದು, ಇಂಡಿಯಾಗೆ ಹೋಗ್ಬೋದು, 4 ಸ್ಟೇಟ್, 4 ಕಂಟ್ರಿಗಳನ್ನ ನೋಡ್ಬೋದು, 4 ನಮ್ನಿ ಜನರಿಗೆ ಭೇಟಿ ಆಗ್ಬೋದು. ಸೊ ಇದಿಷ್ಟು ಇದ್ರಲ್ಲಿದೆ. ಬಟ್ ಇದು ನಾನು ಹೇಳ್ತೀನಲ್ಲ, ಎಂಡ್ ಆಫ್ ದ ಡೇ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಇದು ಒಬ್ರಿಗೆ ಅರ್ಥ ಆಗೋದು, ಇನ್ನು 9 ಜನಕ್ಕೆ ಇದು ಜೀರ್ಣನೇ ಆಗಲ್ಲ. ಈ ನನ್ನ ಮಗ ಶರತ್ ಏನೋ ಹೇಳ್ತಾ ಇದ್ದಾನೆ, ಕೇಳೋಣ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಆ ಒಬ್ರು ಏನಿದಾರಲ್ಲ ಅವ್ರಿಗಿದು ಇಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ, ಇಲ್ಲಿ ಪಟ 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 ಬಾಣ ಹೊಡೆದಂಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಆ ಒಬ್ರು ಯಾರು ಅಂತಂದ್ರೆ ಶರತ್ ತರ, ಅಂದ್ರೆ ಶರತ್ 10-20 ವರ್ಷದಿಂದ ಏನು ಯೋಚನೆ ಮಾಡಿದಲ್ಲ ಆ ತರ ಯೋಚನೆ ಮಾಡೋರು. ಆ ಒಬ್ರು ಇದ್ರಲ್ಲಿ ಯಾರು ನೀವೇ ಡಿಸೈಡ್ ಮಾಡಿ. ಸೊ ಹೀಗೆ ಬರುತ್ತೆ ಸ್ನೇಹಿತರೆ ರಿಟೈರ್ಮೆಂಟ್ ಅಂತ. ಅದಕ್ಕೆ ನಾನು ಇಲ್ಲೇನು ಹೇಳಿದ್ದೀನಿ ಅಂದ್ರೆ, ಸೊ ಒಂದು ಕಂಪನಿ, ಆ ಕಂಪನಿಯಲ್ಲಿ ನೀರು ಇದ್ದ ಹಾಗೆ ಏನು ರಿಟೈರ್ಮೆಂಟ್ ಆಗೋದು ಅಂದ್ರೆ, ಸೊ ನೀರು ಎಷ್ಟು ಇಂಪಾರ್ಟೆಂಟು, ಸೊ ರಿಟೈರ್ಮೆಂಟ್ ಅಷ್ಟೇ ಇಂಪಾರ್ಟೆಂಟು ನಮಗೆ ಅಂತ. ಸೊ ಸುಮ್ಮನೆ ನಾವು ಕತ್ತೆ ದುಡ್ದಂಗೆ ದುಡಿಯೋದಲ್ಲ, ಸುಮ್ಮನೆ ನಾಯಿ ತರ ಹಂದಿ ತರ ಕೆಲಸ ಮಾಡೋದಲ್ಲ. ಅದು ಮಾಡಬೇಕು ಅಂದ್ರೆ ಇವತ್ತು ಮಾರ್ಕೆಟಲ್ಲಿ ಹಮಾಲಿ ಕೆಲಸ ಮಾಡ್ಬೋದು, ಮಾರ್ಕೆಟಿಂಗ್ ಸೇಲ್ಸ್ ಮ್ಯಾನ್ ಆಗಿ ದುಡಿಬೋದು, ಅಥವಾ ಯಾವುದೋ ಮನೆ ಹತ್ರ ಒಂದು ಇಡ್ಲಿ ಅಂಗಡಿ ಇಡ್ಬೋದು, ಸೀರೆ ವ್ಯಾಪಾರ ಮಾಡ್ಬೋದು, ಯಾವುದಾದ್ರೂ ಸ್ಕೂಲ್ ಗಿಲ್ ಮಾಡ್ಕೋಬೋದು, ಯಾವುದಾದ್ರೂ ಜಾಬ್ ಮಾಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಏನಾದರೂ ಮಾಡ್ಬೋದು. ಕತ್ತೆ ಥರ ದುಡಿಬೇಕು ಅಂತಂದೇಳಿ ಮನಸ್ಸಲ್ಲಿದ್ರೆ ಏನು ಬೇಕಾದರೂ ಮಾಡ್ಬೋದು. ಬಟ್ ನಾನು ಸ್ಮಾರ್ಟ್ ಆಗಿ ಇನ್ಕಮ್ ಮಾಡಬೇಕು, ನಾನು ಸ್ಮಾರ್ಟ್ ಆಗಿ ದುಡಿದು ಸ್ಮಾರ್ಟ್ ಆಗಿ ರಿಟೈರ್ಡ್ ಆಗಿ ನಂದು ಪ್ಲಾನಿಂಗ್ಸ್ ಇರಬೇಕು. ಇವತ್ತಿಂದ 5 ವರ್ಷದ ನಂತರ ನಾನು ದುಡಿಯಲ್ಲ, ಇವತ್ತಿಂದ 3 ವರ್ಷದ ನಂತರ ನಾನು ದುಡಿಯಲ್ಲ, ದುಡ್ಡು ನನಗೋಸ್ಕರ ದುಡಿಬೇಕು ಅಂತಂದು ಹೇಳಿದ್ರೆ ನೀವೊಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಬಿಸ್ನೆಸ್ ಅಲ್ಲಿ. ಆ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೊ ಅಂದ್ರೆ ಆ ಸಿಸ್ಟಮ್ ನಿಮಗೆ ದುಡ್ಡು ತಂದು ಕೊಡುತ್ತೆ. ಯು ಗಾಟ್ ಮೈ ಪಾಯಿಂಟ್. ಆ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನಾದ್ರೂ ಇರಬೇಕು ಸ್ವಲ್ಪ. ಇಲ್ಲಿ ಏನೂ ಇಲ್ಲ ಅಂದ್ರೆ ಸುಮ್ನೆ ಬಿಟ್ಟಿ ಆಗಲ್ಲ. ಇದೆಲ್ಲ ಸುಳ್ಳು. ಅವನ್ಲಿಂದ ನೀವು ಉದ್ಧಾರ ಆಗ್ತೀರಾ, ಇವನ್ಲಿಂದ ಅವನು ಉದ್ಧಾರ ಆಗ್ತಾರೆ, ಇದೆಲ್ಲ ಸುಳ್ಳು 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 ಸುಳ್ಳು. ನನ್ನ ಪ್ರಕಾರ ನಾವ್ ಯಾರ್ಲಿಂದನೂ ಉದ್ಧಾರ ಆಗಲ್ಲ ಸ್ನೇಹಿತರೆ. ನಾವು ಉದ್ಧಾರ ಆಗೋದು ಕೇವಲ ನಮ್ಲಿಂದ ಮತ್ತೆ ಇದರ್ಲಿಂದ. ಗೆಟಿಂಗ್ ನಮ್ಲಿಂದ ಇದರ್ಲಿಂದ ಮಾತ್ರ ನಾವು ಉದ್ಧಾರ ಆಗ್ತೀವಿ. ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ. ಇದಕ್ಕೇನಾದ್ರೂ ಸ್ವಲ್ಪ ತಲೆ ತುಂಬಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ. ಸೊ ಹಾಗಾಗಿ ನೀವು ಒಂದು ಸಿಸ್ಟಮ್ ನ ಗಟ್ಟಿಯಾಗಿ ಆಯ್ಕೆ ಮಾಡ್ಕೊಳ್ಳಿ, ಒಂದು ಕಂಪ್ನಿನ ಡೆಡಿಕೇಟೆಡ್ ಆಗಿ ಆಯ್ಕೆ ಮಾಡ್ಕೊಳ್ಳಿ. 1000 ಜನ 1000 ಹೇಳಿ, ತಲೆ ಮೇಲೆ ತಲೆ ಬೀಳಿ, ನಿಮಗೆ ಬೇಕಾ ಅದನ್ನ ಫೋಕಸ್ ಮಾಡಿ ಮುಂದುವರಿಯೋ ಪ್ರಯತ್ನ ಮಾಡಿ. ಹಾ, ಇದರಲ್ಲಿ ಏನು ಅಂತಂದ್ರೆ ಹೇಳಿದ್ರೆ ಆ ಲೆವೆಲಿಗೂ ಕಂಪನಿ ಇರಬೇಕು, ಆ ಲೆವೆಲಿಗೂ ಅದರಲ್ಲಿ ಲೀಡರ್ಸ್ ಇರಬೇಕು, ಆ ಲೆವೆಲಿಗೆ ಪ್ರಾಡಕ್ಟ್ ಇರಬೇಕು, ಆ ಲೆವೆಲಿಗೆ ಟ್ರೈನರ್ ಇರಬೇಕು, ಆ ಲೆವೆಲಿಗೆ ಅಲ್ಲಿರುವಂತ ಜನರು ಇರಬೇಕು. ಸುಮ್ಮನೆ ಯಾವುದೋ ಬೇಕು ಅಂತ ಕಂಪನಿಯಲ್ಲಿ ಹೋಗ್ಬಿಟ್ಟು ಈ ಪ್ರಾಡಕ್ಟಿಗೂ ಮತ್ತೆ ದುಡ್ಡಿಗೂ ಮ್ಯಾಚ್ ಆಗಲ್ಲ. ಕೆಲವೊಂದು ಅಂತ ಕಂಪನಿಗಳು ಇರ್ತವೆ, 10 ರೂಪಾಯಿ ಪ್ರಾಡಕ್ಟ್ ನ 1000 ರೂಪಾಯಿಗೆ ಮಾರ್ತಾರೆ, ಅದು ತಪ್ಪು. ಗೆಟಿಂಗ್ ದಟ್ ಈಸ್ ಇಲ್ಲಿಗಲ್.
ಲೀಡರ್ಗೆ ಗಂಧ ಗಾಳಿ ಗೊತ್ತಿರೋದಿಲ್ಲ, ಅವನು ಬ್ಲೇಸರ್ ಹಾಕೊಂಡ್ಬಂದು ಭಾಷಣ ಬಿಗಿತಾ ಇರ್ತಾನೆ, ಅದು ತಪ್ಪು. ಕಂಪನಿ MD ಏನು ಗೊತ್ತಿರೋದಿಲ್ಲ, ಕಂಪನಿಗೆ ಯಾವುದು ಲೀಗಲ್ ಪೇಪರ್ಸ್ಗಳು ಇರೋದಿಲ್ಲ, ಕಂಪನಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸಾವಿರಾರು ಕೇಸ್ಗಳು ಇರ್ತವೆ MD ಮೇಲೆ, ಕಂಪನಿ ಮೇಲೆ, ಅದು ತಪ್ಪು. ಅವನ್ನೆಲ್ಲ ಸ್ವಲ್ಪ ಮುಂದಾಲೋಚನೆ ಮಾಡಿ ನೀವು ಕೈ ಹಾಕಿದ್ರೆ ನೀವು ಫೇಲ್ ಆಗಲ್ಲ. ಸರ್ ಇದರಲ್ಲಿ ಏನ್ ಹೇಳ್ತೀರಾ? ಎಸ್, ಇಟ್ ಈಸ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಸೊ ಓನ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ಹೌದಲ್ವಾ? ಸೊ ಇದೆಲ್ಲ ಪರ್ಫೆಕ್ಟ್ ಇದಕ್ಕೆ ನಾನು ಮಾತಾಡ್ತಾ ಇರೋದು. ಸೊ ಇದೆಲ್ಲ ನಾವು ಮಾಡಬೇಕಾಗಿರುತ್ತೆ. ಸೊ ಇವತ್ತಿನ ಕ್ಲಾಸ್, ಈ ಝೂಮ್ ಮೀಟಿಂಗ್ ಅಲ್ಲಿ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು ಇಷ್ಟೇ. ಈ ಸಿಸ್ಟಮ್ ಅಲ್ಲಿ 3 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ರಿಟೈರ್ಡ್ ಆಗಬೇಕು, ಅದ್ರ ಪ್ಲಾನಿಂಗ್ ಮಾಡ್ಕೊಳ್ಳಿ, ಡೇಟ್ ಬರ್ದಿಡ್ಕೊಳ್ಳಿ. ಎರಡನೇದು, ನಾ ರಿಟೈರ್ಡ್ ಯಾಕೆ ಆಗಬೇಕು, ಹೆಂಗಾಗಬೇಕು ಹೇಳ್ಕೊಟ್ಟಿದ್ದೀನಿ. ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಜಲ್ದಿ ಜಲ್ದಿ ಕಲೀರಿ. ಜಲ್ದಿ ಜಲ್ದಿ ಕಲ್ತ್ರೆ ಜಲ್ದಿ ಜಲ್ದಿ ದುಡಿತೀರಾ. ಜಲ್ದಿ ಜಲ್ದಿ ನೀವು ದುಡಿದ್ರೆ ನಿಮ್ಮ ಕೆಳಗಡೆ ಇರೋರು, ನಿಮ್ಮ ಟೀಮ್ನಲ್ಲಿ ಇರೋರು, ಅವರು ಜಲ್ದಿ 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 ಬೆಳೀತಾರೆ. ಅವರು ಜಲ್ದಿ 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 ಬೆಳೆದ್ರೆ ನೀವು ಜಲ್ದಿ 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 ರಿಟೈರ್ಡ್ ಆಗ್ತೀರಾ. ಇದೇ ಕಾನ್ಸೆಪ್ಟ್, ಇಷ್ಟೇ, ಇದ್ರ ಮುಂದೆ ಮತ್ತೇನು ಇಲ್ಲ. ಯು ಗಾಟ್ ಮೈ ಪಾಯಿಂಟ್. ಸೊ ಇದ್ರ ಬಗ್ಗೆ ಈಗ ಗಮನ ಹರಿಸ್ತಾ ಹೋಗಿ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗಿ. ಏನಂತಾರೆ, ಮೆಂಟಲ್ ಆಗ್ಬಿಡಿ. ನಿಮ್ ಸಕ್ಸಸ್ ಬರೋವರೆಗೂ, ನಿಮಗೆ ದುಡ್ಡು ಬರೋವರೆಗೂ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿ ಕೋಟಿ ಆಗೋವರೆಗೂ ಕೆಲಸದಲ್ಲಿ ಮೆಂಟಲ್ ಆಗ್ಬಿಡಿ. ಸಕ್ಸಸ್ಸಿಗೋಸ್ಕರ ಮೆಂಟಲ್ ಆಗ್ಬಿಡಿ. ಹುಚ್ಚನ್ ತರ ಕೆಲಸ ಮಾಡಿ. ಆಗ ನೀವು ಜಲ್ದಿ ರಿಟೈರ್ಡ್ ಆಗ್ತೀರಾ ಸ್ನೇಹಿತರೆ. ಸೊ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ. ಬರ್ತಾರೆ, 2-3 ಪ್ರಾಡಕ್ಟ್ಸ್ ತಗೊಂತಾರೆ, 2-3 ಮೀಟಿಂಗ್ ಕುತ್ಕೊಂತಾರೆ, ತುಂಬಾ ಜೋಶಲ್ಲಿ ಇರ್ತಾರೆ. ತುಂಬಾ ಜೋಶು, ನಾನು ಏನೋ ಮಾಡಿ ದಬ್ಬಾಕ್ಬಿಡ್ತೀನಿ, ಕಿತ್ತಾಕ್ಬಿಡ್ತೀನಿ ಅನ್ನೋ ರೇಂಜಿಗೆ ಇರ್ತಾರೆ. ಅದೇ ಜೋಶಲ್ಲಿ ಹೋಗ್ತಾರೆ, 4 ಜನಕ್ಕೆ ಮೀಟ್ ಆಗ್ತಾರೆ. ಆ 4 ಜನ, ನಿನ್ ಮುಸುಡಿಗೆ ಇಂಥ ಪ್ರಾಡಕ್ಟ್ಸ್ ಮಾಡ್ತೀಯ, ನನಗೇನ್ ಮಾಡಕ್ ಕೆಲಸ ಇಲ್ವಾ ಅಂದ ಕೂಡಲೇ ಹಿಂಗೆ ನಾಯಿ ತರ ಆಗ್ಬಿಟ್ಟು ಮನೆಗೆ ಬಂದ್ಬಿಡ್ತಾರೆ. ಅವಾಗ ಹೋಪ್ಸ್ ಕಳ್ಕೊಂಡ್ಬಿಡ್ತಾರೆ. ಯಾರ ಮೇಲೆ? ಕಂಪನಿ ಮೇಲೆ, ಅವ್ರ ಮೇಲೆ, ಪ್ರಾಡಕ್ಟ್ ಮೇಲೆ, ಸಿಸ್ಟಮ್ ಮೇಲೆ, ಎಲ್ಲದ್ರ ಮೇಲೆ ಹೋಪ್ಸ್ ಕಳ್ಕೊಂಡು, ಅಯ್ಯೋ ಮೊದ್ಲಿಗೆ ಚೆನ್ನಾಗಿದ್ದು, ಇವೆಲ್ಲ ಯಾಕೆ ಬೇಕಾಗಿತ್ತಪ್ಪ ನಮ್ಮ ಹಣೆ ಬರಕ್ಕೆ ಅನ್ನಂಗ್ ಬಂದ್ಬಿಡ್ತಾರೆ. ಕೆಲವೊಬ್ರು ಜೋಶಿಗೆ ಬರ್ತಾರೆ, ಎಲ್ಲ ಮಾಡ್ಬಿಡ್ತೀನಿ ಅಂತ ಅನ್ಕೊಂತಾರೆ. ಹಾಗೆ ಹೋಗಿ ಜನರಿಗೆ ಅಪ್ರೋಚ್ ಮಾಡ್ತಾರೆ. ಅವ್ರದ್ದು ಗುರುಬಲ ನಡೀತಾ ಇರುತ್ತೆ. ಓಕೆ, ಅವ್ರದ್ದು ರಾಜಯೋಗ ಚೆನ್ನಾಗಿರುತ್ತೆ, ರಾಜಯೋಗ ನಡೀತಾ ಇರುತ್ತೆ. 4-5 ಜನ ಕೇಳ್ತಾರೆ, 4-5 ಜನ ಟಕ್ ಅಂತ ದುಡ್ಡು ಕೊಡ್ತಾರೆ. ಅಯ್ಯೋ ನೋಡು, ಗೆದ್ಬಿಟ್ಟೆ ನಾನು, ನನ್ನಂಗೆ ಯಾರು ಇಲ್ಲ ಮಾರ್ಕೆಟ್. ಈ ಷರತ್ತಿನ ಟ್ರೈನಿಂಗ್ ಕುತ್ಕೋಬೇಕಾ? ಈ ಬುಕ್ಸ್ ಎಲ್ಲ ಓದ್ಬೇಕಾ? ಯಾವನೋ ಫಾಲ್ತು ನನ್ನ ಮಗ ಮಾಡಿದ್ದೀವೆಲ್ಲ ಸಿಸ್ಟಮ್. ನೋಡ, 4 ಜನ ಕೇಳಿದೆ, 4 ಜನ ಟಕ್ ಅಂತ ತಗೊಂಡ್ರು. ಇದು ಟ್ಯಾಲೆಂಟ್ ಅಂದ್ರೆ, ಇದು ತಾಕತ್ ಅಂದ್ರೆ. ನೋಡು, ಬಂತ ಇಲ್ಲ ದುಡ್ಡೀಗ? ನೋಡು ಎಷ್ಟು ಬಂತು? 1 ಲಕ್ಷ ಬಂತು. ಯಾವನ್ ದುಡಿದ್ರು? ನೋಡು, ಸನ್ಮಾನ ಮಾಡಿದ್ರಲ್ಲ ನನಗೆ. ಹಿಂಗೆ ಕಂಫರ್ಟ್ ಝೋನಿಗೆ ಹೋಗ್ಬಿಡ್ತಾರೆ. ಅದನ್ನ ನೋಡಿದವ್ರು ಸ್ವಲ್ಪ ಜನ, ಅಯ್ಯಯ್ಯೋ ಇವ್ರ ತರ ನಾನಿಲ್ಲವೇ, ನಾ ಮುಟ್ಟಿದ್ದೆಲ್ಲ ಮಣ್ಣಾಗ್ಬಿಡ್ತು, ಇವ್ರದೆಂತ ಅದೃಷ್ಟಪ್ಪ, ಸನ್ಮಾನ ಆಯ್ತು, ಒಳ್ಳೆ ಇನ್ಕಮ್ ಬಂದ್ರು, ಒಳ್ಳೆ ಲೀಡರ್ ಬಿಡು. ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ, ನಮ್ಮ ಹಣೆ ಬರದಲ್ಲಿ ಇವೆಲ್ಲ ಬರ್ದಿಲ್ಲ. ಮೇಡಮ್ ಕಂಗ್ರ್ಯಾಚುಲೇಷನ್ ಮೇಡಮ್, ಸರ್ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗ್ಲಿ ಸರ್, ಚೆನ್ನಾಗಿ ಮಾಡಿದ್ರಿ ಸರ್, ಚೆನ್ನಾಗಾಯ್ತು ಸರ್ ಅಂತ ಹೋಗ್ಬಿಡ್ತಾರೆ. ಇದನ್ನ ನೋಡೇ ನಿರ್ಧಾರಗಳನ್ನ ಬದಲಾವಣೆ ಮಾಡ್ಬಿಡ್ತಾರೆ ಕೆಲವೊಬ್ರು. ಕೆಲವೊಬ್ರು ಹೋಗ್ತಿದ್ದಂಗೆ ಫೇಲ್ ಆಗ್ತಾರೆ, ಫೇಲ್ ಆಗ್ಬಿಟ್ಟು ಮನೇಲಿ ಕುತ್ಕೊಂತಾರೆ. ಕೆಲವೊಬ್ರು ಹೋಗ್ತಿದ್ದಂಗೆ ಸಕ್ಸಸ್ ಆಗ್ತಾರೆ, ದುಡ್ಡು ದುಡಿತಾರೆ. ನಾನು ಜಾಣ, ನಾನು ದುಡಿದ್ಬಿಟ್ಟೆ, ನಾನು ಹ್ಯಾಪಿ, ನೋಡು ನನ್ನ ಅದೃಷ್ಟ ಹೆಂಗಿದೆ, ಇಷ್ಟೇ ಬಿಸ್ನೆಸ್ ಅಂದ್ರೆ ಇಷ್ಟೇ, ಹಿಂಗ್ ಹೋಗ್ಬೇಕು, ಹೇಳ್ಬೇಕು, ಬರ್ತಾ ಇರ್ಬೇಕು ಅಷ್ಟೇ, ಇದೇ ಬಿಸ್ನೆಸ್ ಅಂದ್ರೆ ಅಂತ ಹಿಂಗೆ ಹಿಂಗೆ ಅವ್ರು ಗೈಡ್ ಮಾಡ್ಬಿಡ್ತಾರೆ. ಅದು ಅವರಿಗೆ ಕ್ಲಿಕ್ ಆಗಿರುತ್ತೆ, ಅದು ಎಲ್ರಿಗೂ ಕ್ಲಿಕ್ ಆಗಲ್ಲ. ಸೊ ಅವಾಗ ಅವ್ರೇನ್ ಮಾಡ್ಬಿಡ್ತಾರೆ, ಇದೇ ಬಿಸ್ನೆಸ್ ಅಂತಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಇದೇ ತರ ಅವ್ರನ್ನ ಫಾಲೋ ಮಾಡಕ್ಕೆ, ಅವ್ರನ್ನ ನೋಡಿರ್ತಾರಲ್ಲ ಲೀಡರ್ಸ್ಗಳು, ಅವ್ರೇನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ ಅಂದ್ರೆ ಇಷ್ಟೇ, ನಾನು ಒಬ್ರದ್ದು ನೋಡಿದ್ದೆ, ಒಬ್ರಿಗೆ ಸನ್ಮಾನ ಮಾಡಿದ್ರು, ಒಬ್ರು ದುಡ್ಡು ದುಡಿದಿದ್ರು ಆ ಕಂಪ್ನಿಯಲ್ಲಿ, ಅವ್ರೇನ್ ಹೇಳಿದ್ರು ಗೊತ್ತಾ, ಹಿಂಗ್ ಹೋಗ್ತಾ ಇರ್ಬೇಕು, ಹಿಂಗ್ ಹೇಳ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಬಿಸ್ನೆಸ್ ಆಗ್ಬಿಡುತ್ತೆ ಅಂದಿದ್ರು. ನಾನು ಹೋಗ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅದು ಅವ್ರದ್ದು ರಾಜಯೋಗ ನಡೀತಾ ಇತ್ತು, ಅವ್ರದ್ದು ಫೇಸ್ ವ್ಯಾಲ್ಯೂ ಚೆನ್ನಾಗಿತ್ತು, ಅವ್ರ ಹತ್ರ ಏನೋ ಆ ಸಮಯ ಚೆನ್ನಾಗಿತ್ತು, ಅವ್ರ ತಲೆಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬುದ್ಧಿ ಇಲ್ಲ ಅಂದ್ರು ಓಕೆ ಆಯ್ತು. ಅವ್ರಿಗೇನೋ
ಎಫರ್ಟ್ ಹಾಕಿದ್ರು, ಅವ್ರೇನೋ ಸ್ವಲ್ಪ ಕಷ್ಟಪಟ್ಟಿದ್ರು, ಅವ್ರೇನೋ ಮುಂದೆ ಹೋಗಿದ್ರು, ಏನೇನೋ ಆಗಿತ್ತು XYZ ಅವರಿಗೆ. ಬಟ್ ಅದೇ ನಿನಗಾಗತ್ತೆ ಅಂತ ನೀನ್ ಹೇಗೆ ಯೋಚನೆ ಮಾಡ್ತೀಯಾ? ನೀನು ಹಾಗೆ ಯೋಚನೆ ಮಾಡಬೇಡ ಅಂತ ನಾನು ಹೇಳೋದು. ಹಾಗಾದ್ರೆ ಯಾವ ರೀತಿ ಯೋಚನೆ ಮಾಡ್ಲಿ ಸಾರ್ ಅಂತ ನೀವು ಕೇಳಿದ್ರೆ, ಸಿಸ್ಟಮ್ ಏನ್ ಹೇಳುತ್ತೆ, ರಿಟೈರ್ಡ್ ಹೇಗಾಗ್ಬೇಕು ಅಂತಂದೇಳಿ ನಾನು ಹೇಳ್ಕೊಡ್ತೀನಲ್ಲ, ಹಾಗೆ ಮಾಡಿದ್ರೆ ಮಾತ್ರ ನೀವು ಪರ್ಮನೆಂಟ್ ಆಗಿ ಇನ್ಕಮ್ ತಗೊಂತೀರಾ, ಟೆಂಪ್ರವರಿ ಇನ್ಕಮ್ ತಗೊಳೋದಿಲ್ಲ. ನೀವು ಪರ್ಮನೆಂಟ್ ಆಗಿ ಸಕ್ಸಸ್ ಆಗ್ತೀರಾ, ಟೆಂಪ್ರವರಿ ಸಕ್ಸಸ್ ಆಗಲ್ಲ. ನಿಮಗೆ ರೆಗ್ಯುಲರ್ ಆಗಿ ಗೌರ್ಮೆಂಟ್ ಸ್ಯಾಲ್ರಿ ತರ ಇನ್ಕಮ್ ಜನರೇಟ್ ಆಗುತ್ತೆ. ಯು ಗಾಟ್ ಮೈ ಪಾಯಿಂಟ್. ಇಷ್ಟೆಲ್ಲ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತಿನಿಂದ ನಾವೆಲ್ಲ ಇಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ, ನಾವು ದುಡಿಲಿಲ್ಲ ಅಂತ ಹೇಳಿದ್ರೆ ನಾವು ದಡ್ರು ಅಂತಂದಲ್ಲ. ಅಕಸ್ಮಾತ್ ದುಡಿದ್ ಬಿಟ್ವಿ, ನಮ್ ಟೀಮ್ ನಡೀತಿದೆ ಅಂತಂದ ಹೇಳಿದ್ರೆ 2 ಕೊಂಬು ಬಂತು ಅಂತಂದು ಅಲ್ಲ. ನಾವು ಇನ್ನೂ ಕಲಿಯೋದಿದೆ, ನಾನು ಇನ್ನೂ ಬೆಳೆಯೋದಿದೆ, ನಾನು ಇನ್ನೂ ಅಪ್ಡೇಟ್ ಆಗಬೇಕು, ನಾನು ಇನ್ನೂ ಚೆನ್ನಾಗಿ ಆಗ್ಬೇಕು, ನಾನು ನಾಳೆ ಇನ್ನೂ ನನ್ನ ಟೀಮಿಗೆ ಕಲಿಸ್ತೀನಿ, ನಾನು ಇನ್ನೂ ಪರ್ಫೆಕ್ಟ್ ಆಗ್ತೀನಿ ಅನ್ನೋ ಯೋಚನೆಯಲ್ಲಿ ನೀವು ಹೋಗ್ತಾ ಇದ್ರೆ ನೀವು ಜಲ್ದಿ ರಿಟೈರ್ಡ್ ಆಗ್ತೀರಾ. ಇಲ್ಲ ಅಂದ್ರೆ ನೀವು 10 ವರ್ಷ ಆದ್ರೂ ರಿಟೈರ್ಡ್ ಆಗಲ್ಲ, 50 ವರ್ಷ ಆದ್ರೂ ರಿಟೈರ್ಡ್ ಆಗಲ್ಲ. ಸೇಮ್ ಜಾಬ್, JOB ಜಾಬ್ ಮಾಡ್ದಂಗೆ ಆಗುತ್ತೆ. ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ಲ. ಸೊ ನಾವು ಇದನ್ನ ಫಾಲೋ ಮಾಡಲೇಬೇಕು ಸ್ನೇಹಿತರೆ. ಓಕೆ. ಸೊ ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಪಾಪ ಹೊಸಬ್ರಿಗೆ ಏನಪ್ಪ ಇವ್ನು ಹಿಂಗ್ ಮಾತಾಡ್ತಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೇನೋ. ಸೊ ಹಳಬ್ರಿಗೆ ನಮ್ಮ ಸ್ಟೈಲ್ ಗೊತ್ತಿದೆ ಆಲ್ರೆಡಿ. ಸ್ನೇಹಿತರೆ, ನಾನು ಆಡು ಭಾಷೆಯಲ್ಲಿ ಯಾಕೆ ಮಾತಾಡ್ತೀನಿ ಅಂದ್ರೆ, ನಿಮ್ಗೆಲ್ರಿಗೂ ಕರೆಕ್ಟ್ ಆಗಿ ಕನೆಕ್ಟ್ ಆಗಿ ನಿಮ್ಮ ಆಡು ಭಾಷೆಯಲ್ಲಿ ನಿಮ್ಮನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಕೆಲವೊಂದು ನನ್ನ ಜೀವನದಲ್ಲಿ ನಡೆದಿರುವಂತಹ ನೈಜ ಘಟನೆಗಳನ್ನ ಹೇಳ್ತಾ, ಹಾಗೂ ಜನರು ಮಾಡೋ ತಪ್ಪುಗಳು ಮತ್ತೆ ನಾವು ಮಾಡೋ ತಪ್ಪುಗಳನ್ನ ತೋರಿಸ್ತಾ ನಿಮಗೆ ಹೇಳ್ತಾ ಬರ್ತೀನಿ. ಪ್ರತಿಯೊಂದು ಸೆಷನ್ ಅಲ್ಲಿ ನಿಮಗೆ ಕೇವಲ ಕಲಿಯೋದಕ್ಕೆ ಸಿಗೋದು 1% ಅಥವಾ 0.5%. ಅಂದ್ರೆ 100 ಅಥವಾ 200 ಈ ರೀತಿ ಕ್ಲಾಸ್ಗಳನ್ನ ನೀವು ಕುತ್ಕೋಬೇಕಾಗಿರುತ್ತೆ, ನೀವು 100% ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ. ಸೊ ಇಷ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಇದು ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಓಕೆ. ಏನಿದು ಬೇಸಿಕ್ ಇಂಟ್ರೊಡಕ್ಷನ್ ಇದೆಲ್ಲ. ಓಕೆ. ಸೊ ಇದನ್ನ ನಾವು ಫಾಲೋ ಮಾಡ್ತಾ ಬರೋಣಂತೆ. ಸೊ ಇದು ಒಂದು. ಸೊ ಹಾಗಾಗಿ ನಾವೀಗ ಪ್ಲಾನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾವು 3 ವರ್ಷದಲ್ಲಿ ರಿಟೈರ್ಡ್ ಆಗಬೇಕು. 3 ವರ್ಷದಲ್ಲಿ ಅಂದ್ರೆ 3 ಇಯರ್ಸ್ ಯಾವುದೇ ಕಂಪನಿ ಬೇಡ, ಯಾವುದೇ ವಿಚಾರಗಳು ಬೇಡ, ಯಾವುದೇ ಪ್ರಾಡಕ್ಟ್ಸ್ಗಳು ಬೇಡ, ಯಾವುದೇ ವ್ಯಕ್ತಿಗಳು ಬೇಡ. ನಾವು ಈ ರೀತಿ ಫೋಕಸ್ ಮಾಡ್ಕೊಳ್ಳೋಣ. ಆಗ ನಾವು ರಿಟೈರ್ಡ್ ಆಗೋದಕ್ಕೆ ತುಂಬಾ ಸುಲಭವಾಗುತ್ತೆ. ಸ್ಟೋರಿ ಮತ್ತೆ ಸಿಸ್ಟಮ್ ಇವೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ನಿಮಗೆ ಒಂದೊಂದು ಕಲಿಸ್ತಾ ಬರ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನೀವು ರಿಟೈರ್ಡ್ ಆಗಬೇಕು ಅಂತಂದು ಹೇಳಿದ್ರೆ ನಿಮಗೆ ಒಂದು ಕಾಮನ್ ಸೆನ್ಸ್ ಬಹಳನೇ ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಜನರಿಗೆ ಕಾಮನ್ ಸೆನ್ಸ್ ಇರಲ್ಲ. ನನಗೆ ಹೇಳಬೇಕು ಅಂದ್ರೆ ಈ ಕಾಮನ್ ಸೆನ್ಸ್ ಇರಲಿಲ್ಲ. ಅಂದ್ರೆ ಕಾಮನ್ ಸೆನ್ಸ್ ಅಂದ್ರೆ ಬಿಸ್ನೆಸ್ ಕಾಮನ್ ಸೆನ್ಸ್. ಓಕೆ. ಬೇರೆ ಕಾಮನ್ ಸೆನ್ಸ್ ಎಲ್ರಿಗೂ ಇರುತ್ತೆ, ನಮ್ಮ ಸ್ಕೂಲು ನಮ್ಮ ಅಪ್ಪ ಅಮ್ಮ ಎಲ್ಲ ಕಲಿಸ್ಕೊಟ್ಟಿರ್ತಾರೆ. ಈ ಬಿಸ್ನೆಸ್ಸಿನ ಕಾಮನ್ ಸೆನ್ಸ್ ಇರುತ್ತಲ್ಲ, ಅದು ನಮಗಿರಲ್ಲ. ಒಂದೊಂದ್ಸಲ ನಾವು ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತೀವಿ, ಒಂದೊಂದ್ಸಲ ನಾವು ಓವರ್ ಥಿಂಕಿಂಗ್ ಮಾಡ್ತೀವಿ, ಒಂದೊಂದ್ಸಲ ನಾವು ಓವರ್ ಡಿಪ್ರೆಷನ್ಗೆ ಹೋಗ್ತೀವಿ. ಆವಾಗ ನಮ್ಮ ಕಾಮನ್ ಸೆನ್ಸ್ ಹಾಳಾಗೋಗ್ಬಿಡುತ್ತೆ. ಓಕೆ. ಸೊ ಏನಿಲ್ಲ ಸ್ನೇಹಿತರೆ, ಒಂದು ದಿನ ಒಂದು ವ್ಯಕ್ತಿ ಹೋಗ್ತಾ ಇರ್ತಾನೆ, ತುಂಬಾ ಸಿಟ್ಟಿನಲ್ಲಿ ಇರ್ತಾನೆ. ಸೊ ಒಂದು ಬ್ರಿಡ್ಜ್ ಪಾರ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿಂದ ಅಲ್ಲಿವರೆಗೂ ಒಂದು ಬ್ರಿಡ್ಜು ಮಧ್ಯಾಹ್ನದ ಹೊತ್ತು, ಕೆಟ್ಟು ಬಿಸಿಲು. ಆ ಬಿಸಿಲಿನಲ್ಲಿ ಹೋಗುವಾಗ ಟೈರ್ ಪಂಚರ್ ಆಗುತ್ತೆ ಈ ಬ್ರಿಡ್ಜಿನ ನಡುವೆ. ಸೊ ಟೈರ್ ಪಂಚರ್ ಆಗಿದ್ ಕೂಡ್ಲೇನೆ ಆ ವ್ಯಕ್ತಿ ಹೇಳ್ತಾನೆ, ನೋಡ್ತಾನೆ ಒಳಗಡೆ ಒಂದು ಎಕ್ಸ್ಟ್ರಾ ಸ್ಪೇರ್ ಗಾಳಿ ಇರುತ್ತೆ, ತಗೊಂಡ್ಬಂದು ಹಾಕೋದಕ್ಕೆ ಹೋಗ್ತಾನೆ. ಆ ನಟ್ಟು ಬೋಲ್ಟ್ ಎಲ್ಲ ತೆಗೆದು ಆ ಬ್ರಿಡ್ಜಿನ ಮೇಲೆ ಇಡ್ತಾನೆ, ಆ ಇದಿರುತ್ತಲ್ಲ ಪಿಲ್ಲರ್ಸ್ ಮೇಲೆ. ಸೊ ಅವನಿಗೆ ಸಿಟ್ಟು ತಡೆಯಕ್ಕಾಗಲ್ಲ, ಬಿಸಿಲು ತಡೆಯಕ್ಕಾಗಲ್ಲ, ಅವ್ನು ಜಲ್ದಿ ಹೋಗ್ಬೇಕಾಗಿರುತ್ತೆ. ಸೊ ಅವನ ಕಾಮನ್ ಸೆನ್ಸ್ ಏನು ಕೆಲಸ ಮಾಡ್ತಾ ಇರಲ್ಲ. ಸೊ ಸಿಟ್ಟಿನಲ್ಲಿ ಕೆಲಸ ಮಾಡುವಾಗ ಈ ನಟ್ಟು ಬೋಲ್ಟು ಅಂತಾರಲ್ಲ, ಈ ನಟ್ಟು ಬೋಲ್ಟು ಎರಡು ನಟ್ಟು ಬೋಲ್ಟು ನೀರಿನಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಅವನೀಗ ಹೋಗೋದಕ್ಕೆ ಆಗೋದಿಲ್ಲ.
ಅವನು ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವನು ತುಂಬಾ ಟ್ರೈ ಮಾಡ್ತಾನೆ. ಇರೋ 4 ನಟ್ ಬೋಲ್ಟ್ ಅಲ್ಲಿ 2 ನಟ್ ಬೋಲ್ಟ್ ನೀರಲ್ಲಿ ಬಿದ್ದೋಯ್ತು. ಈಗ ನಾನು ಹೇಗಪ್ಪ ಮುಂದೆ ಹೋಗ್ಲಿ ಅಂತ. ಸೊ ಅಲ್ಲೇ ಆ ಗಾಳಿಗೆ ಹೊಡಿತಾನೆ, ಕಾರಿಗೆ ಹೊಡಿತಾನೆ, ಜನರಿಗೆ ಬೈತಾನೆ, ದೇವ್ರಿಗೆ ಬೈತಾನೆ, ಎಲ್ಲ ಮಾಡ್ತಾನೆ. ನಾವು ಹಾಗೆ ಅಲ್ವಾ, ಕೆಲವೊಂದ್ಸಲ ಕಾಮನ್ ಸೆನ್ಸ್ ಅನ್ನ ಕಳ್ಕೊಂಡ್ಬಿಡ್ತೀವಿ. ಶಿಫ್ಟ್ ಬಂದಾಗ ಮೈಂಡ್ ಕೆಲಸ ಮಾಡಲ್ಲ, ಬ್ಲಾಕ್ ಆಗುತ್ತೆ ಆ ರೀತಿ. ಸೊ ಆಗ ಅಲ್ಲಿ ಒಬ್ಬ ನಾರ್ಮಲ್ ರೈತ ಬರ್ತಾನೆ. ಅಂದ್ರೆ ನಾನು ಹೇಳಿದ್ನಲ್ಲ, ರಿಟೈರ್ಡ್ ಯಾರಿದ್ರೂ ಆಗ್ಬೋದು, ಓದೋನೇ ರಿಟೈರ್ಡ್ ಆಗ್ಬೇಕು ಅಂತೇನಿಲ್ಲ. ಈ ಈ ಸಿಸ್ಟಮ್ ಅಲ್ಲಿ, ಈ ಬಿಸ್ನೆಸ್ ಅಲ್ಲಿ ಜಾಣ್ರೆ ಇದರಲ್ಲಿ ದುಡ್ಡು ಮಾಡ್ಬೋದು ಅಂತ ಇಲ್ಲ, ಯಾರಿದ್ರು ದುಡ್ಡು ಮಾಡ್ಬೋದು, ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಸಾಕು. ಸೊ ಹಾಗೆ ಒಬ್ಬ ರೈತ ಟವಲ್ ಕಟ್ಕೊಂಡು, 2 ಎತ್ತು ಹೊಡ್ಕೊಂಡು, ಲುಂಗಿ ಪಂಜಿ ಹಾಕೊಂಡು ಬರ್ತಾ ಇರ್ತಾನೆ. ಸೊ ಅವ್ನು ಕೇಳ್ತಾನೆ, ಸಾಹೇಬ್ರೆ ಏನಾಯ್ತು ಅಂತ. ಏನಿಲ್ಲ, ಹೋಗೋ ಮರೆ, ನಿನಗೇನ್ ಗೊತ್ತು ಕಾರಿಂದು ಗಮ್ಮತ್ತು. ಸೊ ಈ ಕಾರ್ ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ, ನಿನಗೇನ್ ಗೊತ್ತು, ನಿನಗೆ ರೈತ, ನೀನು ಅನ್ಎಜುಕೇಟೆಡ್, ಹೋಗ್ ಸುಮ್ನೆ ನೀನ್ ಮಾತಾಡ್ಬೇಡ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಸಾಹೇಬ್ರೆ ನೀವು ಬೇಜಾರಾಗಲ್ಲ ಅಂದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ. ಮಾಡು ನೋಡೋಣ, ನಿನ್ ಕೈಲಿ ಏನಾಗುತ್ತೆ, ಬಾರಿ ಏನು, ನೀನು ಮೆಕ್ಯಾನಿಕ್ ಇಂಜಿನಿಯರ, ನೀನೇನು ತಲೆ ಇರೋನ, ಓದೋಣ, ನಿನ್ಗೇನು ಗೊತ್ತಾಗುತ್ತೆ, ಹಾಗೆ ಹೀಗೆ ಅಂತ ಅವನ ಮೇಲೆ ಕೂಗಾಡ್ತಾನೆ, ಬೈತಾನೆ. ಏನಾಯ್ತು ಅಂತಾನೆ, ನೋಡು 4 ನಟ್ ಇರುತ್ತೆ, ಇದ್ರಲ್ಲಿ 2 ನಟ್ ನೀರಿಗೆ ಬಿದ್ದೋಗ್ಬಿಟ್ಟಿದೆ. ಇನ್ 2 ನಟ್ಟಲ್ಲಿ ನಾನು ಗಾಲಿ ಹೆಂಗ್ ಕೂಡಿಸ್ಲಿ, ನಾನು ಹೆಂಗ್ ಹೊಡ್ಕೊಂಡು ಹೋಗ್ಲಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಟೆನ್ಷನ್ ತಗೋಬೇಡಿ. ಸೊ ಒಂದು ನಟ್ ಹೀಗಾಕಿ, ಇನ್ನೊಂದು ನಟ್ ಹೀಗಾಕಿ, ಅಂದ್ರೆ ಕ್ರಾಸ್ ಅಲ್ಲಿ 2 ನಟ್ ಕೂಡಿಸಿ, ಸೊ ನೀವು ಗಾಲಿ ಓಡಿಸ್ಬೋದು. 2 ಜೊತೆಯಲ್ಲಿ ಹಾಕಿದ್ರೆ ವೀಲ್ ಅಲ್ಲಾಡುತ್ತೆ. 2 ನಟ್ಟನ್ನ ಕ್ರಾಸ್ ಇಂಟು ಮಾರ್ಕ್ ಟೈಪ್, ಕ್ರಾಸ್ ಎಕ್ಸ್ ತರ ಹಾಕಿದ್ರೆ ಸೊ ಗಾಲಿ ಸ್ವಲ್ಪ ಬಿಗಿ ಹಿಡಿಯುತ್ತೆ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ನೀವು ದಾಟಿದ್ರೆ ಪಂಚರ್ ಅಂಗಡಿ ಇದೆ, ಅಲ್ಲೋಗ್ಬಿಟ್ಟು ಉಳಿದಿರೋ ಇನ್ನೂ 2 ನಟ್ಟನ್ನ ಹಾಕಿಸ್ಕೊಳ್ಳಿ. ಅದಕ್ಕೆ ಇಷ್ಟ ಯಾಕೆ ಟೆನ್ಷನ್ ತಗೊಂತಿದ್ದೀರಾ ಅಂತ ಕೇಳ್ತಾನೆ. ಸೊ ಆಗ ಅವನು ಕೈ ಮುಗಿದು ಸಾರಿ ಕೇಳ್ತಾನೆ ಆ ರೈತನಿಗೆ, ತಪ್ಪಾಯ್ತು, ನೀನ್ ಇಷ್ಟೆಲ್ಲ ಇದ್ದೀರಾ ಅಂತ. ಹಾಗೆ ಈ ಸ್ಟೋರಿ ಏನ್ ಹೇಳುತ್ತೆ ಅಂತಂದು ಹೇಳಿದ್ರೆ, ನಿಮಗೆ ಕಾಮನ್ ಸೆನ್ಸ್ ಇದ್ರೆ, ನಿಮಗೆ ಐಡಿಯಾಗಳು ಮಾಡೋದಕ್ಕೆ ಬರ್ತಾ ಇದ್ರೆ, ನೀವು ಬೆಳಿಬೇಕು ಅಂತ ಆಸಕ್ತಿ ಇದ್ರೆ, ಎಂತ ಕೆಟ್ಟ ಪರಿಸ್ಥಿತಿಯಲ್ಲೂ ನೀವು ಐಡಿಯಾಗಳನ್ನ ಹುಡುಕಿ, ಸೊಲ್ಯೂಷನ್ಗಳನ್ನ ಹುಡುಕಿ, ನೀವು ಅದಕ್ಕೆ ಉತ್ತರ ಕೊಟ್ಟು ಅದನ್ನ ಮುಂದುವರಿಸ್ಕೊಡೋ ಶಕ್ತಿ ನಿಮಗೆ ಬರುತ್ತೆ. ಸೊ ಇಲ್ಲಿ ಎಜುಕೇಟೆಡ್ ವ್ಯಕ್ತಿ ಮಾಡೋಕ್ಕಾಗ್ಲಿಲ್ಲದ್ದು ಅನ್ಎಜುಕೇಟೆಡ್ ವ್ಯಕ್ತಿ ಮಾಡಿ ತೋರಿಸಿದ. ಸೊ ಅದೇ ರೀತಿಯಾಗಿ ಈ ಸಿಸ್ಟಮ್ ಅಲ್ಲಿ, ಈ ಬಿಸ್ನೆಸ್ ನಲ್ಲಿ ಎಜುಕೇಟೆಡ್ ಇರಬೇಕು, ಜಾಣ್ರೆ ಇರಬೇಕು, ದಡ್ರೆ ಇರಬೇಕು, ಅವರೇ ಇರಬೇಕು ಅಂತಂದೇನಿಲ್ಲ. ಇದರಲ್ಲಿ ಯಾರಿದ್ರೇನು ಸಕ್ಸಸ್ ಆಗ್ತಾರೆ. ಯಾರು ಕಾಮನ್ ಸೆನ್ಸ್ ಅನ್ನ ಬಳಸ್ತಾರೆ, ಯಾರು ಸಿಸ್ಟಮ್ ಅನ್ನ ಕಲಿತಾರೆ, ಯಾರು ಅರ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅಂತ ಇರ್ತಾರೆ, ಅವ್ರು ಎಲ್ಲರೂ ಕೂಡ ಈ ಸಿಸ್ಟಮ್ ಅಲ್ಲಿ, ಈ ಬಿಸ್ನೆಸ್ ನಲ್ಲಿ ಬದುಕ್ತಾರೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಕತೆ ಹಾಗೂ ಇವತ್ತಿನ ಈ ಅರ್ಲಿ ರಿಟೈರ್ಡ್ ಯಾಕೆ ಆಗ್ಬೇಕು ಅಂತಾನು ಹೇಳ್ಕೊಟ್ಟಿದ್ದೀನಿ. ಇದ್ರ ಮುಂದಿನ ಮಹತ್ವಗಳು ಹೇಳ್ತಾ ಬರ್ತೀನಿ. ಇದು ಇಂಟ್ರೊಡಕ್ಷನ್ ಟಾಪಿಕ್ ಇದು. ಓಕೆ, ಇದೊಂದು ಇಂಟ್ರೊಡಕ್ಷನ್ ಟಾಪಿಕ್ ರಿಟೈರ್ಮೆಂಟ್ ಬಗ್ಗೆ. ಈಗ ಮುಂದೆ ಅದು ಹೇಗೆ ಅಂತಂದೇಳಿ ಸಿಸ್ಟಮ್ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಥ್ಯಾಂಕ್ ಯು ಎಲ್ರಿಗೂ.